ಸರ್ ಕ್ಯಾಮ್ರಾ ಇದೆ ಅನ್ನೋದನ್ನ ಮರೆತು ಮಾತಾಡಿ. ನೀವು ಸ್ಟಾರ್ಟ್ ಮಾಡಿ ಸರ್. ಓಕೆನಾ ಸರ್? ಹೆಂಗಿದ್ದೀರಾ? ಹೆಂಗಿದ್ದೀರಾ? ಏನು ತಿಂದ್ರಿ ಇವಾಗ ಕೆಳಗಡೆ? ಸರ್ ಇನ್ನೂ ಊಟ ತಿಂಡಿ ಆಗಿಲ್ಲ, ಪ್ರಮೋಷನ್ ಅಲ್ವಾ, ಸ್ವಲ್ಪ ಭಯದಲ್ಲಿ ತಿಂಡಿ ಸೇರ್ತಾ ಇಲ್ಲ. ಕಟ್ಟಿ ಪ್ರಮೋಷನ್ ಮಾಡ್ತಿದ್ದಾರೆ. ಹಿಂಗೆಲ್ಲ ಏನೂ ಇಲ್ಲ ಸರ್. ನಮ್ಮ ಪ್ರೊಡ್ಯೂಸರ್ ನಮ್ಮ ರಾಯಲ್ ಆಗಿ ನೋಡ್ಕೊಂಡಿದ್ದಾರೆ. ಬಟ್ ಆ ಎಕ್ಸೈಟ್ಮೆಂಟಲ್ಲಿ ಏನೂ ತಿಂದಿಲ್ಲ. ಇವಾಗ ತಿಂತೀನಿ ನಿಮ್ದು ಇಂಟರ್ವ್ಯೂ ಆದಮೇಲೆ. ಮೇಡಮ್ ನೀವು? ತಲೆ ನೋವ್ತಾ ಇದೆ, ತಿನ್ಬೇಕನ್ನ. ಮಾತಾಡಿನಾ? ಇಲ್ಲ, ತಿಂದೆ ಹಂಗೆ ಓಡ್ ಬಂದ್ಬಿಟ್ಟು. ಅದಕ್ಕೆ ವಿರಾಟ್ ಅವ್ರ ಪಕ್ಕದಲ್ಲಿದ್ದಾರೆ ಅಂತ ತಲೆ ನೋವ್ತಾ ಇದೆಯಾ? ಅದು ಯಾವಾಗ ನೋವ್ತಾ ಇರ್ತದೆ ಸರ್. ಭಯ ಆಗ್ತಾ ಇದೆ ನಿಮಗೆ? ಭಯ ಆಗ್ತಾ ಇಲ್ವಾ? ಏನಕ್ಕೆ ಸರ್? ಆಟಮ್ ಬಾಂಬ್ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದೀರಾ ಸರ್? ನಾನು ಬಾಂಬ್ನ ಡಿಫ್ಯೂಸ್ ಮಾಡೋನು ಸರ್. ಯಾವ ಬಾಂಬ್ ಇದು? ನ್ಯೂಕ್ಲಿಯರ್ ಬಾಂಬ್ಗೆ ಎದುರ್ಕೊಳ್ಳಲ್ಲ, ಇನ್ನು ಆಟಮ್ ಬಾಂಬ್ಗೆ ಎದುರ್ಕೋತೀನ. ಸರ್ ಹೆಂಗೆ ನಡೀತಾ ಇದೆ ಪ್ರಮೋಷನ್ಸು? ಸರ್ ನೀವು ಹೇಳಬೇಕು. ಚೆನ್ನಾಗಾಗ್ತಾ ಇದೆ, ಆ್ಯಕ್ಚುಲಿ ಚೆನ್ನಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇದೆ 24th ಮೂವಿ ರಿಲೀಸ್ ಇದೆ, ಇನ್ನೊಂದು ಸ್ವಲ್ಪ ದಿನಗಳು ಬಾಕಿ ಇದೆ. ಸೊ ಭಯನೂ ಇದೆ, ರೆಸ್ಪಾನ್ಸಿಬಿಲಿಟಿನೂ ಇದೆ, ಜೊತೆಗೆ ಎಕ್ಸೈಟ್ಮೆಂಟು ಇದೆ, ಎಲ್ಲ ಮಿಕ್ಸ್ಡ್ ಎಮೋಷನ್. ಎಲ್ಲ ಕಲರ್ನು ಒಂದೇ ಪೇಂಟ್ ಬಾಕ್ಸ್ ಹಾಕಿ ಮಾಡಿದ್ರೆ ಎಷ್ಟು ಎಮೋಷನ್ಸ್ ಕಾಣುತ್ತೆ ಹಂಗೆ ಕಾಣುತ್ತೆ. ಅದೇ ದಿನಕರ್ ಸರ್ಗೂ ಇವಾಗ ಅವ್ರಿಗೆ ಮಾತಾಡ್ಸೋವಾಗ ಸರ್ಗೆ ಹೇಳ್ತಾ ಇದ್ದೆ, ಅಂದರೆ ನೀವು ವಿರಾಟ್ ಇಬ್ರು ಮೇಡಮ್ ನಿಮ್ಮ ಹೆಸರು ಹೇಳ್ದೆ ಅಂತ ಹೇಳಿಲ್ಲ ಅಂತ ಬೇಜಾರಾಗಬೇಡಿ. ನೀವು ಆ್ಯಕ್ಚುಲಿ ಅಂದರೆ ಪ್ರಮೋಟ್ ಮಾಡ್ತಾ ಇರೋ ರೀತಿ ತುಂಬ ಇಷ್ಟ ಆಗ್ತಾ ಇದೆ. ಎಲ್ಲ ಕಡೆ ಇವಾಗ ಹರ್ಟ್ ಆಯ್ತು ನನಗೆ. ಎಲ್ಲ ಕಡೆ ಸುತ್ತಾ ಇದ್ದೀರಾ. ನಿಜ ಹೇಳೋದು. ಏನಕ್ಕೆ ಹರ್ಟ್ ಮಾಡ್ಕೋತೀರಾ? ನೀವು ಚೆನ್ನಾಗಿ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇರೋದವರು. ಅಲ್ಲ, ಅವರು ನನ್ನ ಹೆಸರು ತಗೊಳ್ಳಿಲ್ಲ, ಮರ್ತೋದ್ರು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳಿದ್ರ ನೀವು ಚೆನ್ನಾಗಿ ಮಾಡ್ತಿದ್ದೀರಾ. ನೀವು ಚೆನ್ನಾಗಿ ಮಾಡ್ತಿದ್ದೀರಾ. ಎಸ್ಪೆಷಲಿ ಅವರು ಎಲ್ಲೆಲ್ಲ ಸುತ್ತಾ ಇದ್ದಾರೆ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಎಲ್ಲ ಕಡೆ ಪ್ರಮೋಷನ್ ಮಾಡ್ತಾ ಇದ್ದೀರಾ. ಸೊ ಹೆಂಗೆ ಅನಿಸ್ತಾ ಇದೆ ಸರ್ ಅದು? ಸರ್ ನಾವು ಸಿನಿಮಾ ಮಾಡಿರೋದೇ ಜನಗಳಿಗೋಸ್ಕರ. ಅವ್ರು ನೋಡಿ ಒಪ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಖುಷಿ ಏನಿಲ್ಲ. ಸೊ ಎಲ್ಲಿ ಒಬ್ಬರು ಬಂದು ನಾನು ಸಿನಿಮಾ ನೋಡ್ತೀನಿ ಅಂತ ಹೇಳ್ತಾರೆ, ನಂಗೆ ಅವ್ರ ಹತ್ರ ಹೋಗಿ ನಾನು ಸಿನಿಮಾ ಬಗ್ಗೆ ಹೇಳೋಕ್ಕೂ ನಾನು ರೆಡಿ ಸರ್. ಐ ವಾಂಟ್ ಮೈ ಸಿನಿಮಾ ಎಲ್ಲ ಎಷ್ಟು ಮ್ಯಾಕ್ಸ್ ನಂಬರ್ ಆಫ್ ಪೀಪಲ್ ಕನೆಕ್ಟ್ ಆಗುತ್ತೆ ಅಷ್ಟು ಜನ ನೋಡಬೇಕು ಅಂತ ನಂಗೆ ತುಂಬ ಖುಷಿ ಇದೆ. ಈಗ ನಾವೊಂದು ಏನಾದರೂ ಒಂದು ಐ ಮೀನ್ ಫಾರ್ ಎಕ್ಸಾಂಪಲ್ ಮನೇಲಿ ಯಾವುದೋ ಒಂದು ಫಂಕ್ಷನ್ ಅಥವಾ ಮನೆ ಕಟ್ಟೋದನ್ನು ನಾವೆಲ್ಲ ರಿಲೇಟಿವ್ಸ್ನೂ ಕರೆದು ಯಾಕೆ ತೋರಿಸ್ತೀವಿ ಅಂದರೆ ಎಲ್ಲ ನಮ್ಗೆ ಗೊತ್ತಿರೋ ಫ್ರೆಂಡ್ಸ್ನೆಲ್ಲರೂ ಕರೆದು ಏನಕ್ಕೆ ಮಾಡ್ತೀವಿ ಅಂದರೆ ಒಂದು ಬ್ಲೆಸ್ಸಿಂಗ್ ಸಿಗಲಿ, ಇನ್ನೊಂದು ಚೆನ್ನಾಗಿ ಮಾಡಿದ್ರು ಅಂತ ಒಂದು ಅಪ್ರಿಷಿಯೇಷನ್ ಸಿಗಬೇಕು, ಒಂದು ಹಾರೈಕೆ ಸಿಗಬೇಕು ಅಂತ. ಸೊ ನಮ್ಮನ್ನು ಇಷ್ಟಪಡೋರು ಲೈಕ್ ಎಷ್ಟು ಜನ ಇದ್ದಾರೆ ಪ್ರತಿಯೊಬ್ಬರ ಹತ್ರನೂ ಹೋಗಿ ನಮ್ಮ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಇಷ್ಟ. ಸೊ ಎಲ್ಲ ಕಡೆ ಹೋಗ್ತಾ ಇದ್ದೀನಿ. ತುಂಬ ಕಡೆ ಹೇಳ್ತಾ ಇದ್ರೆ ತುಂಬ ಕಡೆ ಎಲ್ಲರಿಗೂ ಹೇಳೋದು, ಎಲ್ಲ ಕಡೆ ಹೋಗೋದು, ಎಲ್ಲರ ಹತ್ರ ಹೋಗಿ ಸ್ಟೆಪ್ ಹಾಕೋದು, ಏನು ಗುರು ಇವನು ಎಲ್ಲ ಕಡೆ ಹೋಗ್ತಾನೆ ಅನ್ನೋ ಥರ ಏನಾದರೂ ಕಮೆಂಟ್ಸು ಅಥವಾ ಆ ಥರದ್ದು ಏನಾದರೂ ಕಮೆಂಟ್ಸ್ ಬಂದಿದೆ ಸರ್ ಆ ಥರ, ಏನು ಗುರು ಎಲ್ಲ ಕಡೆ ಹೋಗಿ ಸ್ಟೆಪ್ ಮಾಡ್ತಾನೆ ಅಂತ. ಬಟ್ ಅದು ಒಂದು 3-4% ಆ ಥರ ಕಮೆಂಟ್ ಬಂದಿದೆ. ಬಟ್ ಇನ್ನು 97% ವಾವ್ ಥ್ಯಾಂಕ್ ಯು ಸೋ ಮಚ್ ಸರ್ ಇಲ್ಲಿಗೆ ಬಂದಿದ್ದಕ್ಕೆ, ನಮ್ಮ ಹತ್ರ ಬಂದು ಎಲ್ಲ ಸ್ಟೆಪ್ ಮಾಡಿದ್ದಕ್ಕೆ ಅಂತ. ಸೊ ನಾನು 3-4% ಬಗ್ಗೆ ತಲೆ ಕೆಡಿಸ್ಕೋಬೇಕಾ, 95-97% ಬಗ್ಗೆ ತಲೆ ಕೆಡಿಸ್ಕೋಬೇಕಾ? ಈ 3-4 ಜನದ % ಬಗ್ಗೆ ತಲೆ ಕೆಡಿಸ್ಕೊಂಡು ನಾನು ಮೇಜರ್ ಆಗಿ ಇವ್ರನ್ನ ಹಿಂಗೆ ಸರ್ ನನ್ನನ್ನು ಯಾರು ಇಷ್ಟಪಡ್ತಾರೆ ಐ ಮೀನ್ ಅವರೇ ಮ್ಯಾಟ್ರ್ ಆಗುತ್ತೆ ಸರ್. ಇನ್ಫ್ಯಾಕ್ಟ್ ನಾವು ಕಾಲೇಜಸ್ಗೆ ಹೋದಾಗ ಆಲ್ರೆಡಿ ಅವರೇ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಡಾನ್ಸ್. ನಮ್ಮ ಸಾಂಗ್ಗೆ ನಾವು ಕೇಳಕ್ಕೆ ಮುಂಚೆ ಅವರೇ ಪ್ರಿಪೇರ್ ಮಾಡ್ಕೊಂಡು ಪರ್ಫಾರ್ಮ್ ಮಾಡ್ತಾರೆ, ಆಮೇಲೆ ನಮ್ಮನ್ನ ಸ್ಟೇಜ್ ಮೇಲೆ ಕರೀತಾರೆ. ಸೊ 100% ಇವಾಗ ಸಿದ್ಧಗಂಗಾ ಕಾಲೇಜಿಗೆ ಹೋಗಿದ್ದೆ, ನೀವು ನಂಬಲ್ಲ ಸರ್, ಲೈಕ್ ಮಿನಿಮಮ್ ಒಂದು 500-600 ಗರ್ಲ್ಸ್ ಗ್ರೌಂಡಲ್ಲಿ ಅದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ನಾ ಎಂಟ್ರ್ ಆಗಬೇಕು, ಗ್ರೌಂಡಲ್ಲಿ ಪರ್ಫಾರ್ಮ್ ಮಾಡಿದ್ರು, ಅಲ್ಲಿಂದ ಕಾರಿಡಾರಲ್ಲಿ ಪರ್ಫಾರ್ಮ್ ಮಾಡಿದ್ರು, ಅಲ್ಲಿಂದ ಮೆಟ್ಲತ್ಕೊಂಡು ಲೈಕ್ ಆಡಿಟೋರಿಯಮ್ಗೆ ಹೋಗೋವರೆಗೂ ಎಲ್ಲ ನಿಂತಿದ್ದಾರೆ ಅಷ್ಟು ಜನ. ಅಂದರೆ ದೇ ಆರ್ ಪರ್ಫಾರ್ಮಿಂಗ್ ಸಾಂಗ್ ಸ್ಟೆಪ್ನ. ಇಟ್ ವಿಲ್ ಸೋ ಗ್ರೇಟ್ ಅಲ್ಲ ಸರ್? ಅಂದರೆ ಸರ್ ಒಂದು ಪ್ರೀತಿನೂ ಮ್ಯಾಟ್ರ್ ಆಗುತ್ತೆ ಸರ್. ಅಂತಂದರೆ ನನಗೆ ಐ ಫೀಲ್ ಜನಗಳ ಜೊತೆ ಪ್ರೀತಿಯಿಂದ ತುಂಬ ಇಷ್ಟ ಸರ್. ಸೊ ಒಬ್ಬ ಇರಲಿ ಸರ್, ಈಗ ನಾಳೆ ರಾಯಚೂರಿಗೆ ಬನ್ನಿ ಅಣ್ಣ ಅಂತ ಒಬ್ಬ ಕರೆದು ಅವ್ನು ಹಾನೆಸ್ಟ್ ಹಾಕಿದ್ರೆ ನಾನು ಹೋಗ್ತೀನಿ ಸರ್. ಓಕೆ, ಡೆಫಿನೆಟ್ಲಿ ಹೋಗ್ತೀನಿ. ಸೂಪರ್ ಸರ್. ಮೇಡಮ್ ಈಗ ರಾಯಲ್ಲು ನೀವು ಆ್ಯಕ್ಚುಲಿ ಒಪ್ಕೊಂಡಿದ್ದು ಯಾಕೆ ಅಂತ? ಜಯಣ್ಣ ಅವ್ರ ಪ್ರೊಡಕ್ಷನ್ ದೊಡ್ಡ ಪ್ರೊಡಕ್ಷನ್ ಅಂತ, ದಿನಕರ್ ಅಂತನ, ವಿರಾಟ್ ಅಂತನ, ಕ್ಯಾರೆಕ್ಟರ್ ಇಷ್ಟ ಆಯ್ತಾ? ಏನು ಇಷ್ಟ ಆಯ್ತಾ? ಎಲ್ಲನೂ ನೀವೇನು ಹೇಳ, ನಾನಿಲ್ಲ ಸರ್. ಹಾನೆಸ್ಟ್ ಆಗಿ ಇದು ಸಿನಿಮಾ ಜೈನ ಸರಿಂದ ಕಾಲ್ ಬಂದ ತಕ್ಷಣ, ಜೈನ ಸರ್ ಬ್ಯಾನರಿಂದ ಬರ್ತಾ ಇದೆ ಆ್ಯಂಡ್ ದಿನಕರ್ ಸರ್ ಡೈರೆಕ್ಷನ್ ಅಂದ ತಕ್ಷಣನೇ ನಾನು ಕತೆ ಕೇಳಿದೆ, ಆಲ್ರೆಡಿ ಓಕೆ ಮಾಡಿಬಿಟ್ಟಿದ್ದೆ. ಅದಾದಮೇಲೆ ಬಂದು ಕತೆ ಕೇಳಿದ್ದು. ಸೊ ಫಸ್ಟ್ ಅವರಿಬ್ಬರ ಹೆಸರು ಹೇಳಿದ ತಕ್ಷಣ ಐ ವಾಸ್ ಆಲ್ರೆಡಿ ರೆಡಿ. ಅಂದರೆ ಸರ್ ಇಬ್ಬರೂ ಬ್ಯಾನರಿಂದ ಆಗಿರ್ಬೋದು, ದಿನಕರ್ ಸರಿಂದ ಆಗಿರ್ಬೋದು,
ಬ್ಲಾಕ್ ಬಸ್ಟರ್ಸೇ ಎಲ್ಲರೂ ಐ ಮೀನ್ ಇಬ್ರು ಕೊಟ್ಟಿರೋದು. ಸೊ ನನ್ನ ಅವಾಗಿನ ಸಲಗ ಆಗಿತ್ತು, ಜಸ್ಟ್ 2-3 ಸಿನಿಮಾಸ್ ಆಗಿತ್ತು. ಅವಾಗಲೇ ನನಗೆ ಅಷ್ಟು ದೊಡ್ಡ ಟೀಮ್ ಜೊತೆ, ಅಷ್ಟು ದೊಡ್ಡ ಡೈರೆಕ್ಟರ್ ಜೊತೆ, ಒಂಥರ ಸ್ಟಾರ್ ಡೈರೆಕ್ಟರ್ ಜೊತೆ ಸಿಕ್ತು ಅಂದ ತಕ್ಷಣ ನಾನು ಹ್ಞೂ ಅಂದ್ಬಿಟ್ಟಿದ್ದೆ. ಅದಾದಮೇಲೆ ಒಂಥರ ಅಡಿಷನ್ ಆಗಿ ನನಗೆ ಒಳ್ಳೆ ಕಥೆ, ತುಂಬ ಒಳ್ಳೆ ಕ್ಯಾರೆಕ್ಟರ್ ಆ್ಯಂಡ್ ಒಳ್ಳೆ ಕೋಸ್ಟಾರ್ ಎಲ್ಲ ಆಮೇಲೆ ಗೊತ್ತಾಗಿತ್ತು ನನಗೆ. ಸರ್ ಹಿಂಗೆ ಸಂಜನಾ ಅವರು ಹಿಂಗೆ ಸರ್ ಹಿಂಗೆ ಅಂದರೆ ಹಿಂಗೆ ಅಂದರೆ ಹಿಂಗೆ ಅಂದರೆ ನಿಮ್ಮನ್ನೇ ತೋರಿಸಿ ಹೇಳ್ತಾರಲ್ಲ. ಬಟ್ ಜೋಕ್ಸ್ ಅಪಾರ್ಟ್, ಶೀಸ್ ಅ ವಂಡರ್ಫುಲ್ ಕೋಸ್ಟಾರ್. ಶೀಸ್ ಡಿಫ್ರೆಂಟಾಗಿ ಎಲ್ಲ ಸಿನಿಮಾಲು ಕ್ಯಾರೆಕ್ಟರ್ ಮಾಡಿದ್ದಾರೆ ಅಂತ ಗೊತ್ತಿತ್ತು. ಸಲಾಗಲ್ಲಿ ನೀವು ನೋಡ್ಬೋದು, ಚಪ್ಪಲೆಲ್ಲ ಹಿಡ್ಕೊಂಡು ಫುಲ್ ರೌಡಿ ಬೇಬಿ ಥರ ಎಲ್ಲ ಆ್ಯಕ್ಟ್ ಮಾಡಿದ್ರು. ಸೊ ಅಂದರೆ ಒಂದು ಸಂಜನಾ ಅಂದರೆ ಒಂದು ಇಮೇಜ್ ಇತ್ತು. ಈ ಮೂವಿಯಲ್ಲಿ ಒಂದು ಅರ್ಥ ಆಗಿದೆ, ಅವ್ರು ಯಾವ ಕ್ಯಾರೆಕ್ಟರ್ ಕೊಟ್ಟರು ಬ್ಲೆಂಡಾಗಿ ಆ ಕ್ಯಾರೆಕ್ಟರ್ನ 100% ಕೊಡ್ತಾರೆ ಅಂತ. ಒಂದು ಅಪ್ರಿಸಿಯೇಷನ್ ನನ್ನ ಕಡೆಯಿಂದ ಅವ್ರಿಗೆ ಏನಂತಂದರೆ, ಒಂದು ಡ್ಯಾನ್ಸ್ ಸೀಕ್ವೆನ್ಸ್ ಇತ್ತು ಸರ್ ನಮ್ಮ ಮೂವಿಯಲ್ಲಿ. ನೀವು ನಂಬಲ್ಲ, ನಾನು ಸಂಜೆ ಹೇಳಿದ್ರು. ಸೊ ಅವತ್ತು ನನ್ನ ಬರ್ಡೇ ಇತ್ತು ಅನ್ಸುತ್ತೆ, ಮುಗಿಸ್ಕೊಂಡು ನಾನು ಪ್ರಾಕ್ಟೀಸಿಗೆ ಅಂತ ಹೋಗ್ತಾ ಇದ್ದೆ. ನಾ ಹೋಗೋ ಅಷ್ಟರಲ್ಲಿ ಇವರು ಮುಂಚೆನೇ ಅವ್ರು 2 hours ಮುಂಚೆನೇ ಸ್ಟಾರ್ಟ್ ಮಾಡಿ ಅವ್ರನ್ನ ಕರ್ಸ್ಕೊಂಡು, ಸರ್ ಇಲ್ಲಿಂದ ಇಲ್ಲಿವರೆಗೂ ಸ್ವೆಟ್ ಆಗ್ತಾ ಇದೆ, ನಾ ಒಂದು 1/2 hour 1 hour ಮಾಡ್ಕೊಂಡು ಹೊಟ್ಟೋಗ್ತೀನಿ. ಇವರು ಮನೇಲೂ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ ಆಯ್ತಾ, ಮನೇಲೂ ಪ್ರಾಕ್ಟೀಸ್ ಮಾಡ್ತಾರೆ. ಬೆಳಿಗ್ಗೆ ಸ್ಪಾಟಿಗೆ ಬಂದು ಸ್ಟಾರ್ಟ್ ಆಗೋಕ್ಕೆ ಮುಂಚೆನೂ ಮಾಡ್ತಿರ್ತಾರೆ. ಅಂದರೆ ಈ ಬೆರಳು ಹಿಂಗೆ ಹೋಗ್ಬೇಕಂದ್ರೆ ಇದು ಹಿಂಗೆ ಹೋಗ್ಬೇಕು, ಅದೇನೋ 90 ಡಿಗ್ರಿನೂ ಹೋಗಂಗಿಲ್ಲ. ಹೋದ್ರೆ ಸರ್ ಅವ್ನು 90 ಡಿಗ್ರಿ ಮಾಡ್ತಿದ್ದಾನೆ ಅಂದರೆ ಶೀ ಈಸ್ ಸೋ ಫಸ್ಟ್ ಬೆಂಚ್ ಸ್ಟೂಡೆಂಟ್ ಜೊತೆಗೆ ತುಂಬ ಆಂಬಿಷಿಯಸ್, ತುಂಬ ಡೆಡಿಕೇಶನ್. ಅಂದರೆ ಏನು ಲೈಟಾಗಿ ತಗೊಳ್ಳೋರ ಮಧ್ಯೆ ಅಷ್ಟು ಎಫರ್ಟಾಗಿ ಹಾರ್ಡ್ ವರ್ಕ್ ಆಗಿ ಒಂದು ಪ್ರಾಡಕ್ಟ್ ಚೆನ್ನಾಗಿ ಬರಬೇಕು ಅಂತ ಇದೆಯಲ್ಲ. ಸೊ ತುಂಬ ಇದೆ ಸರ್. ನನಗೆ ಈ ಸಿನಿಮಾ ಫಸ್ಟ್ ಟೈಮ್ ನಾನು ಕಮರ್ಷಿಯಲ್ ಆಗಿ ಕಾಣಿಸ್ಕೊಂಡಿರೋಂಥ ಸಿನಿಮಾ. ಅಂದರೆ ಕಮರ್ಷಿಯಲ್ ಆಗಿ ಆ್ಯಸ್ ಈ ಥರ ಡಾನ್ಸ್ ನಂಬರ್ ಆಗಿರ್ಬೋದು ಆ ಥರ. ಸೊ ತುಂಬ ಇಂಪಾರ್ಟೆಂಟ್ ಇತ್ತು ಅಲ್ವಾ, ಒಂದು ಹೇಗೆ ಜನ ಮುಂಚೆ ನೋಡಿದ್ರು ಅದರಿಂದ ಬ್ರೇಕ್ ಮಾಡಿ ಇನ್ನೊಂದು ಕ್ಯಾರೆಕ್ಟರ್ಗೆ ತೋರಿಸ್ಬೇಕು ಅಂತ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ, ಮತ್ತು ಇವ್ರು ಬೇರೆ ಸಿಕ್ಕಾಬಿಟ್ಟೆ ಚೆನ್ನಾಗಿ ಡಾನ್ಸ್ ಮಾಡ್ತಾರಲ್ಲ, ಸೊ ಟೆನ್ಷನಲ್ಲಿ ಜಾಸ್ತಿ ಎಫರ್ಟ್ ಹಾಕಿ ಹೋಗಿ. ಸರ್ ಈಗ ನಿಮ್ಮಂಥ ಹೆಂಗ್ ಹೀರೋಗೆ ಏನಿಲ್ಲ ವಯಸ್ಸಾಗಿದೆ ಸಿನಿಮಾ ಮಾಡೋದಾಗಲಿ, ಆ ಕತೆ ಚೂಸ್ ಮಾಡೋದಾಗಲಿ, ಆ ಕ್ಯಾರೆಕ್ಟರ್ ಆಗಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಜನಕ್ಕೆ ತುಂಬ ಹತ್ತಿರ ಆಗ್ತೀರಾ. ನಿಮ್ಮ ಜನ ಪರ್ಸ್ನಲ್ ಆಗೂ ವಿರಾಟ್ ಹಂಗೇನಾ, ವ್ಯಕ್ತಿತ್ವ ಹಂಗೇನಾ ಅನ್ನೋ ಥರ ಬ್ಲೆಂಡ್ ಆಗಿಬಿಡ್ತಾರೆ ಆ ಕ್ಯಾರೆಕ್ಟರ್ ನೋಡ್ತಾ ಇನ್ನೊಂದ್ಸಲಿ. ಈಗ ಜೋಕ್ ಮಾಡಿದೆ ಆಮೇಲೆ ಅದೇ ನಿಮ್ಮಂಥ ಹೆಂಗ್ ಹೀರೋಗಳು ಇದಾರಲ್ಲ ಸರ್, ಸಿನಿಮಾ ಮಾಡ್ತಾ ಇರ್ತೀರಿ, ಇವಾಗ ಇನ್ನೊಂದು ಸ್ಟಾರ್ಟ್ ಮಾಡಿರ್ತೀರ ಅಂದರೆ ನಿಮ್ಮ ಪರ್ಸ್ನಲ್ ಆಗಿ ಹೆಂಗೆ ಅಂತ ಜನಕ್ಕೆ ಗೊತ್ತಿರಲ್ಲ. ನಿಮ್ಮ ಕ್ಯಾರೆಕ್ಟರ್ನೇ ನೀವು ಅಂತಲೂ ಅಂದ್ಕೊಂಡು ಆ ಎಮೋಷನ್ನ ಕ್ಯಾರಿ ಮಾಡ್ಕೊಂಡು ಸಿನಿಮಾ ನೋಡ್ತಾರೆ. ಅದು ಆದ್ಮೇಲೂ ಕ್ಯಾರಿ ಮಾಡ್ಕೊತ ಬರ್ತಾರೆ. ನಿಮ್ಮ ಕೆರಿಯರ್ಗೆ ತುಂಬ ಇದಾಗುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಂಗಿದ್ದಾಗ ಸೊ ಈ ಕ್ಯಾರೆಕ್ಟರ್ ಚೂಸ್ ಮಾಡಿದ್ದು ಅದೆಲ್ಲ ಹೆಂಗೆ, ಈ ಕ್ಯಾರೆಕ್ಟರ್ ಚೂಸ್ ಮಾಡಿದ್ದು ಸರ್? ಈ ಕ್ಯಾರೆಕ್ಟರ್ ಚೂಸ್ ಮಾಡಿದ್ದೇನಿಲ್ಲ ಸರ್, ನನಗೋಸ್ಕರ ದಿನಕರ್ ಸರ್ ಪ್ರೀತಿಯಿಂದ ಅಂದರೆ ಒಂದು ಕತೆ ಮಾಡ್ಬೇಕಾದ್ರೆ ವಿರಾಟಿಗೆ ಮಾಡಿದ್ರೆ ಇದೆಲ್ಲ ಪಾಸಿಟಿವ್ ಆಗುತ್ತೆ, ಇದೆಲ್ಲ ಹೆಲ್ಪ್ ಆಗುತ್ತೆ ಒಂದು ಕಮರ್ಷಿಯಲ್ ಹೀರೋಗೆ ಪ್ರೆಸೆಂಟ್ ಮಾಡೋದಕ್ಕೆ ಅಂತ ಮಾಡಿದ್ದು. ಸೊ ಚೂಸ್ ಮಾಡೋಷ್ಟೆಲ್ಲ ಏನಿಲ್ಲ ಸರ್. ಈ ದಿನಕರ್ ಸರ್ ಕತೆ ಆ್ಯಂಡ್ ಜೈನ ಸರ್ ಸಿನಿಮಾ ಅಂದರೆ ಆಬ್ವಿಯಸ್ಲಿ ಎನಿ ಸಿನಿಮಾ ಆದರೂ ಪ್ರಾಣ ಕೊಟ್ಟು ಮಾಡ್ತೀನಿ ಸರ್. ಐ ಫೀಲ್ ನಾನೊಂದು ವೈಟ್ ಪೇಪರ್ ಥರ ಹೋಗ್ತೀನಿ ಸ್ಪಾಟಿಗೆ. ಡೈರೆಕ್ಟರ್ ಆಗಿರ್ಬೋದು ಆ್ಯಂಡ್ ಆ ಟೀಮಲ್ಲಿ ಹೇಗೆ ನನ್ನ ಬರೀತಾರೆ ಹಿಂಗೆ ಬೇಕು ಅಂತ ಬರೆದ್ರೆ ನನ್ನ ಮೈಂಡ್ ಬರೀ ಅದು ಅಚೀವ್ ಮಾಡಬೇಕು ಅನ್ನೋದ್ರಲ್ಲಿ ಇರುತ್ತೆ ಅಷ್ಟೇ. ಒಂದು ಅದು ಬಿಟ್ಟು ಆಚೆಗೆ ಆಫ್ ಸ್ಕ್ರೀನ್ ಜನ ನಮ್ಮ ಹಾಗೆ ನೋಡ್ತಾರೆ ಅನ್ನೋದಕ್ಕೆ ಅಂತ ಹೇಳೋದಕ್ಕಿಂತ ನಾವು ಆಫ್ ಸ್ಕ್ರೀನ್ ಒಂದು ಪರ್ಸ್ನಾಲಿಟಿ ಲೈಕ್ ನಾವು ಹೇಗಿದ್ದೀವಿ ಹಾಗೆ ಪೋರ್ಟ್ರೇ ಮಾಡ್ಕೋಬೇಕು. ಕ್ಯಾರೆಕ್ಟರ್ ಇಸ್ ಡಿಫ್ರೆಂಟ್ ಸರ್, ಎವ್ರಿ ಮೂವಿ ಚೇಂಜ್ ಆಗುತ್ತೆ. ಬಟ್ ನಮ್ಮ ಕ್ಯಾರೆಕ್ಟರ್ ಎವ್ರಿ ಮೂವಿ ಅಲ್ಲ, ಸಾಯೋವರೆಗೂ ಒಂದೇ ಇರುತ್ತೆ. ಹುಟ್ಟುಗುಣ ಸುಟ್ಟು ಹೋಗಲ್ಲ ಅಂತ ಹೇಳ್ತಾರೆ. ಸೊ ಜನ ಅದನ್ನು ನೋಡಿನೂ ಇಷ್ಟಪಡ್ತಾರೆ. ಒಂದೇನಂತಂದರೆ ಹಂಬಲ್ ಆಗಿರೋದು, ಆಮೇಲೆ ಈ ಐ ಡೋಂಟ್ ಬಿಹೇವ್ ಎನಿಥಿಂಗ್, ನಾನು ಇರೋದೇ ಹಿಂಗೆ. ನಂಗೆ ಜನ ಅಂದರೆ ಇಷ್ಟ. ಆಮೇಲೆ ಲೈಕ್ ನನ್ನ ಯಾರು ಪ್ರೀತಿಯಿಂದ ಮಾತಾಡ್ತಾರೆ ನಾನು ಅವ್ರ ಪ್ರೀತಿಯಿಂದ ಮಾತಾಡಿಸ್ತೀನಿ. ಅದೇ ಇಂಪಾರ್ಟೆಂಟ್ ಅಲ್ವ ಸರ್? ನಾವು ಹುಟ್ಟಿದಾಗಿಂದ ಹೆಂಗಿರ್ತೀವಿ, ಯಾರು ಹುಟ್ಟಿದಾಗಿಂದ ಆ್ಯಟಿಟ್ಯೂಡ್ ಅದು ಇದು ಆ ಥರ ಎಲ್ಲ ಏನಿರಲ್ಲ. ನಾವು ಈಗ ಸರ್ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ. ನಾವೇನು ಹುತ್ತುತ್ತೀವೋ ಅದೇ ಬೆಳೆಯೋದು, ಅದೇ ನಾವು ಬಿತ್ತೋದನ್ನೇ ಬೆಳೆಯೋಕ್ಕಾಗೋದು. ಸೊ ಐ ಫೀಲ್ ಪ್ರೀತಿ ಕೊಟ್ಟರೆ ಪ್ರೀತಿ ಸಿಗುತ್ತೆ, ಹೇಟ್ರೆಡ್ನೆಸ್ ಕೊಟ್ಟರೆ ಹೇಟ್ರೆಡ್ನೆಸ್ ಸಿಗುತ್ತೆ. ಈಗ ನಿಮ್ಮನ್ನು ಚೆನ್ನಾಗಿ ಮಾತಾಡ್ಸಿದ್ರೆ ನೀವು ಚೆನ್ನಾಗಿ ಮಾತಾಡ್ತೀರಾ ಅಷ್ಟೇ ಅಲ್ಲ ಸರ್. ಇಟ್ಸ್ ಆಲ್ ಹ್ಯೂಮನ್ ಎಮೋಷನ್ ಐ ಫೀಲ್. ಈ ಕ್ಯಾರೆಕ್ಟ್ರು ನಿಮ್ಮ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಒಂಥರ ವಿರಾಟ್ ಕೊಹ್ಲಿ ಥರ ಅಗ್ರೆಷನ್ ಆಗಿರುತ್ತಾ? ವಿರಾಟ್ ಕೊಹ್ಲಿ
ಬಾಪ್ ಅಂತ ಹೇಳೋದು ತಪ್ಪಿಲ್ಲ. ಯಾಕಂದರೆ ಒಂದು 4-5 ರೆಡ್ ಬುಲ್ ಒಟ್ಟಿಗೆ ಕುಡಿದ್ರೆ ಯಾವ ಲೆವೆಲ್ ಎನರ್ಜೆಟಿಕ್ ಆಗಿರುತ್ತೆ ಆ ಲೆವೆಲ್ ಎನರ್ಜೆಟಿಕ್ ಆಗಿದೆ ಕ್ಯಾರೆಕ್ಟರ್. ಸರ್ ಎವ್ರಿ ಸೆಕೆಂಡ್ ಅವ್ನು ಸುಮ್ಮನೆ ಇರೋಲ್ಲ. ನೀವು ನೋಡಿ ಮೂವಿಯಲ್ಲಿ ಮಜಾ ಕೊಡುತ್ತೆ ಕ್ಯಾರೆಕ್ಟರ್ ಮಾತ್ರ ಡೆಫಿನೆಟ್ಲಿ. ಮೇಡಮ್ ಈಗ ದಿನಕರ್ ಸರ್ ಸಿನಿಮಾದಲ್ಲಿ ಇದರಲ್ಲೂ ಅನಿಸಿದ್ದು ಅವರು ಸಾಂಗಲ್ಲಾಗಲಿ ಇನ್ನೊಂದಲ್ಲಾಗಲಿ ಅದ್ದೂರಿತನ ರಾಯಲ್ನ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ಸಿನಿಮಾದೊಳಗೆ ತುಂಬ ಎಮೋಷನ್ಸ್ ಇದೆ ಅನ್ನೋ ಥರ ಅನಿಸ್ತಾ ಇದೆ. ಸೊ ನಿಮ್ಮ ಕ್ಯಾರೆಕ್ಟ್ರು ಎಮೋಷನ್ ಆಗಿ ಬರುತ್ತಾ ಅಥವಾ ಹೆಂಗೆ ಬರುತ್ತೆ ಆ್ಯಕ್ಚುಲಿ ಹೆಂಗಿರುತ್ತೆ? ಎರಡೂ ಥರನೂ ಬರುತ್ತೆ. ಅಂದರೆ ಮಜಾ ಇದೆ ಕ್ಯಾರೆಕ್ಟರು ಇಬ್ಬರದೂ. ಅವ್ರದ್ದು ಇನ್ಫ್ಯಾಕ್ಟ್ ಅವ್ರ ಕ್ಯಾರೆಕ್ಟರ್ ನಂಗೆ ಸ್ವಲ್ಪ ಜೆಲೆಸ್ ಆಗಿತ್ತು ಸಖತ್ತಾಗಿದೆ ಅಂತ. ಸೊ ಎರಡು ಕ್ಯಾರೆಕ್ಟರ್ ಸಖತ್ತಾಗಿದೆ. ನಂದು ಎಮೋಷನಲ್ ಸೈಡಲ್ಲೂ ಇದೆ ಆ್ಯಂಡ್ ಮಜಾ ಕೊಡೋ ಇದರಲ್ಲೂ ಇದೆ. ಸೊ ಸಿನಿಮಾ ಪೂರ್ತಿ ಬರುತ್ತೆ. ತುಂಬ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಆಗಿದೆ ಅವ್ರ ಕ್ಯಾರೆಕ್ಟರ್. ಅಂದರೆ ಇಷ್ಟು ಮೂವಿ ಕಾಣಿಸ್ಕೊಂಡಿರೋದಕ್ಕೂ ಸಂಜನಾ ಬೇರೆ, ರಾಯಲ್ ಸಂಜನಾ ಬೇರೆ. ಹೌದು, 100% ಡಿಫ್ರೆನ್ಸ್ ಇದೆ. ಸುಮ್ಮನೆ ಹೇಳ್ಬೇಕಂತ ಹೇಳ್ತಾ ಇಲ್ಲ. ಸೊ ಈ ಥರದ ಸಿನಿಮಾಗೆ, ಕಮರ್ಷಿಯಲ್ ಸಿನಿಮಾಗೆ ಹೀರೋ ಹೀರೋಯಿನು ಅವರಿಬ್ಬರು ಕೆಮಿಸ್ಟ್ರಿ, ಒಂದು ಫ್ರೆಂಡ್ಶಿಪ್ ಬಿಲ್ಡ್ ಆಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವಿಬ್ಬರು ನಡುವೆ ಒಂದು ಬಾಂಡಿಂಗ್ ಬರೋಕ್ಕೆ ಎಷ್ಟು ಟೈಮ್ ಆಯಿತು? ಹೆಂಗೆ ಫಸ್ಟ್ ಮೀಟಿಂಗಲ್ಲಿ ಹೆಂಗಿತ್ತು? ಸರ್ ನಾವಿಬ್ಬರು ಫಸ್ಟ್ ಇನ್ನೊಂದು ಸಿನಿಮಾ ಮಾಡಬೇಕಿತ್ತು, ಅದ್ದೂರಿ ಲವರ್ ಅಂತ. ಸೊ ಅವಾಗ ವರ್ಕ್ಶಾಪ್ಸಲ್ಲಿ ಮೀಟ್ ಮಾಡಿ ಪರಿಚಯ ಆಗಿತ್ತು ತುಂಬಾ. ಫಸ್ಟ್ ಆ್ಯಕ್ಚುಲಿ ಅವ್ರನ್ನ ನಾನು ನೋಡಿದಾಗ ಆನೆಸ್ಟಾಗಿ ಹೇಳ್ಬೇಕು, ಎಷ್ಟು ಆಟಿಟ್ಯೂಡ್ ಇವನಿಗೆ ಅಂತೆಲ್ಲ ಅಂದ್ಕೊಂಡಿದ್ದೆ ನಾನು. ಕಷ್ಟ ಇದೆ ಒಂದ್ಸತಿ ಬ್ಲೆಂಡ್ ಆಗೋದು, ಕಷ್ಟ ಸಿನಿಮಾ. ಅಂದರೆ ನೀವು ಹೇಳ್ದಂಗೆ ಒಂದು ರ್ಯಾಪ್ ಹೋಗಿದ್ರೆ ಈಸಿ ಆಗುತ್ತೆ ವರ್ಕ್ ಮಾಡೋದಕ್ಕೆ. ನಾನು ಸಿನಿಮಾ ಬ್ಯಾಕ್ಗ್ರೌಂಡಿಂದ ಬಂದಿಲ್ಲ ಸರ್. ಸೊ ನನಗೆ ಅವ್ರು ಏನೇ ಇದ್ರೂ ನಾನು ಸಖತ್ತಾಗಿ ಆ್ಯಕ್ಟ್ ಮಾಡೋಕ್ಕೆ ಅನ್ನೋಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಸ್ ಬೇಕಿತ್ತು. ಸೊ ಇವ್ರನ್ನ ಫಸ್ಟ್ ಟೈಮೇ ಹಾಗೆ ಫುಲ್ ದುರಂಕಾರದಲ್ಲ ಆ ಥರ ಅಂದ್ಕೊಂಡು ಕಷ್ಟ ಇದೆ ಅವ್ನ ಜೊತೆ ಆ್ಯಕ್ಟ್ ಮಾಡೋದು ಅಂತೆಲ್ಲ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ಹೋಗ್ತಾ ಈಸಿ ಆಯಿತು. ನಿಮ್ಗೆ ಈಗ ಅನಿಸ್ತು ಫಸ್ಟ್ ಟೈಮ್ ನೋಡಿ? ಅಂದರೆ ಬೇಸಿಕ್ಲಿ ಏನಂದರೆ ಸರ್, ನಾನು ಇಲ್ಲಿರೋ ನೀವುಗಳೆಲ್ಲರೂ ಕೇಳ್ಬೋದು, ನಾನು ಫಸ್ಟ್ ಹೋಗಿ ಮಾತಾಡೋಕ್ಕೆ ನನಗೆ ಲೈಕ್ ಸ್ವಲ್ಪ ಇಂಟ್ರೋವರ್ಟ್ ಅನಿಸುತ್ತೆ. ನಾನು ಹೋಗಿ ಫಸ್ಟ್ ಮಾತಾಡೋಲ್ಲ ಅಷ್ಟೇ. ಬಟ್ ಅದನ್ನು ಆ್ಯಟಿಟ್ಯೂಡ್ ದುರಂಕಾರ ಅಂತ ಅಂದ್ಕೊತಾರೆ. ಯಾಕಂದರೆ ಹಾನೆಸ್ಟ್ಲಿ ಭಯ ಸರ್, ಬಿಕಾಸ್ ಐ ಆಮ್ ಅ ನಾನ್ ಫಿಲ್ಮ್ ಬ್ಯಾಕ್ಗ್ರೌಂಡ್ ಪರ್ಸನ್. ಒಂದು ಸೀರಿಯಲ್ ಮಾಡಿ ಅದಾದಮೇಲೆ ಎಷ್ಟೋ ವರ್ಷ ಗ್ಯಾಪ್, ಎಷ್ಟೋ ವರ್ಷ ಜರ್ನಿ ಇದೆ. ನಾನು ಆಟೋಮೆಟಿಕಲಿ ನನಗೋಗಿ ಮಾತಾಡೋದಕ್ಕೆ ಅಷ್ಟು ಬರಲ್ಲ. ನಂದು ಶೈ ಅಂತ ಅಲ್ಲ, ಬಟ್ ಏನೋ ಒಂಥರ ಹಿಂಜರಿಕೆ ಇರುತ್ತೆ. ಸೊ ಅದಕ್ಕೆ ಈ ಥರ ಐ ಮೀನ್ ಅನಿಸ್ಬೋದು. ಬಟ್ ಒಂದ್ಸಲಿ ಮಾತಾಡೋಕ್ಕೆ ಶುರು ಮಾಡಿದಾಗ ಲೈಕ್ ಐ ಫೀಲ್ ಐ ಫ್ರೆಂಡ್ ಥರನೇ ಮಾತಾಡಿಸ್ತೀನಿ ಮೋಸ್ಟ್ಲಿ. ಅದಕ್ಕೆ ಅವ್ರಿಗೆ ಅನಿಸಿರುತ್ತೆ. ಇವ್ರ ಕ್ಯಾರೆಕ್ಟರ್ ಬಂದು ಶೀಸ್, ಈಗ ಸಿನಿಮಾಲಿ ಹೇಳ್ತಾ ಗೊತ್ತಾ, ಶೀಸ್ ಬಬ್ಲಿ, ಶೀಸ್ ಕ್ಯೂಟ್ ಅಂತ, ಸೇಮ್ ಕ್ಯಾರೆಕ್ಟರ್ ಇವರು. ಸೊ ಎಲ್ಲರೂ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಆ್ಯಂಡ್ ಎಲ್ಲ ಸೆಟ್ ಸ್ಪಾಟಲ್ಲಿರ್ಬೋದು, ಔಟ್ಸೈಡ್ ಇರ್ಬೋದು, ಫ್ರೆಂಡ್ಸ್ ರೋಲ್ ಆಗಿರ್ಬೋದು, ಮೂವಿಯಲ್ಲಿ ಮಾಡೋ ಪ್ರತಿ ಕ್ಯಾರೆಕ್ಟರ್ ಜೊತೆ ಫುಲ್ ಚಿಲ್ಲಾಗಿ ಮಾತಾಡ್ಕೊಂಡಿರೋರು. ಶೀಸ್ ಎಕ್ಸ್ಟ್ರೋವರ್ಟ್. ಈಸಿಯಾಗಿ ಬ್ಲೆಂಡ್ ಆಗಿ. ಓಕೆ ಸರ್, ಈಗ ನೀವು ಮಾತಾಡ್ತಾ ಇರೋದ್ರಲ್ಲ ವೈಟ್ ಪೇಪರಾಗಿ ಹೋಗ್ತೀನಿ ಅಂತ, ಆನ್ ಸೆಟ್ಟು ಆ ಥರ ಹೋಗ್ತೀರಾ ಅಥವಾ ಹೆಂಗೆ? ಆನ್ ಸೆಟ್ಟು ನೀವು ಏನಾದರೂ ರೆಡಿಯಾಗಿ ಹೋಗ್ತೀರಾ, ಹೆಂಗೆ ಹೋಗ್ತೀರಾ? ಸರ್ ರೆಡಿ ಅಂತಂದರೆ ಡೇ ಒನ್ನಿಂದಾನೇ ಕತೆ ತಲೆಯಲ್ಲಿರುತ್ತೆ ಸರ್. ಎಂಟರ್ ಸ್ಕ್ರಿಪ್ಟ್ ವಿತೌಟ್, ನಂಗೆ ಸ್ಕ್ರಿಪ್ಟ್ ಇಲ್ಲ ಅಂದರೆ ಒಂದು ಕ್ಯಾರೆಕ್ಟರ್ ಹೆಂಗೆ ಬಿಹೇವ್ ಮಾಡಬೇಕು ಅನ್ನೋದೆಲ್ಲ ಡೈರೆಕ್ಟರ್ ಸರ್ ಹೇಳಿರ್ತಾರೆ. ಅಂದರೆ ಈ ಕ್ಯಾರೆಕ್ಟರ್ ಬಂದು, ಈಗ ರಾಯಲ್ ಇರೋ ಕ್ಯಾರೆಕ್ಟರ್ ಬಂದು, ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಬಂದು ಅವ್ನು ಖುಷಿಯಾದಾಗ ಹಿಂಗೆ ಮಾಡ್ತಾನೆ ಅಂದರೆ ಎಷ್ಟು ಅಪ್ ಟು ಎಷ್ಟು ಎಕ್ಸ್ಟೆಂಟ್ ಹೋಗಬೇಕು, ಅಥವಾ ಅವ್ನಿಗೆ ಲಿಮಿಟೇ ಇಲ್ವಾ, ಅಥವಾ ಯಾವಾಗ ಈಗೋ ಬರುತ್ತೆ, ಯಾವಾಗ ಕೋಪ ಬರುತ್ತೆ. ಒಂದು ಕ್ಯಾರೆಕ್ಟರೈಸೇಷನ್ ಅಂದರೆ ಒಂದು ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ಫಸ್ಟ್ ಡಿಸೈಡ್ ಮಾಡ್ಕೊಂಡಿರ್ತೀವಿ. ಆ ಬೌಂಡ್ರಿಲಿ ಅಟ್ ವಾಟ್ ಪಾಯಿಂಟ್ ಹೋಗ್ಬೋದು ಅಂತ ಸ್ಪಾಟಲ್ಲಿ ಹೇಳ್ತಾರೆ. ಸೊ ಐ ಫೀಲ್ ನನಗನ್ಸೋದು ಡೈರೆಕ್ಟರ್ ಇಸ್ ದ ಫಸ್ಟ್ ಆಡಿಯನ್ಸ್. ಆಯಿತಾ, ನಾನು ಪ್ರತಿ ಶಾರ್ಟ್ ಕೊಟ್ಟಾಗಲೂ ಕ್ಯಾಮ್ರಾಯಿಂದ ಇರೋ ಡೈರೆಕ್ಟರ್, ಐ ಮೀನ್ ಮಾನಿಟ್ರಿಂದ ಇರೋ ಡೈರೆಕ್ಟರ್ ನೋಡ್ತೀನಿ. ಇಫ್ ಈ ಸ್ಮೈಲಿಂಗ್, ಅವ್ರು ನಗ್ತಾ ಇದ್ರೆ ಓ ಸೂಪರ್ ಅಂತ ಅನ್ಸುತ್ತೆ. ಅವ್ರು ನಕ್ಕಿಲ್ಲ ಅಂದರೆ ಓ ಏನೋ ಮಿಸ್ಟೇಕ್ ಆಗಿದೆ. ಅವ್ರ ಫೇಸಲ್ಲಿ ಸ್ಮೈಲ್ ಬರೋ ಥರ ಆ್ಯಕ್ಟ್ ಮಾಡ್ಬೇಕು ಅನ್ನೋದು ನನ್ನ ಇನ್ನರ್ ಫೀಲಿಂಗ್. ಯಾಕಂದರೆ ಅವರೇ ಫಸ್ಟ್ ಆಡಿಯನ್ಸ್. ಅವ್ರು ಅಲ್ಲಿ ಖುಷಿ ಪಟ್ಟಿಲ್ಲ ಅಂದರೆ ಆಬ್ವಿಯಸ್ಲಿ ಇನ್ನು ಜನಕ್ಕೂ ಅದು ಇಷ್ಟ ಆಗ್ಬೋದು, ಆಗದೆ ಇರ್ಬೋದು. ಬಟ್ ಅವ್ರು ಅಲ್ಲಿ ಖುಷಿ ಪಟ್ಟಾಗ ಆಬ್ವಿಯಸ್ಲಿ ಚಾನ್ಸಸ್ ಆಫ್ ಇಂಪ್ರೆಸಿಂಗ್ ಆಡಿಯನ್ಸ್ ವಿಲ್ ಬಿ ಮೋರ್, ಅಂದರೆ ಜಾಸ್ತಿ ಇರುತ್ತೆ ಅದು. ಸೊ ಅದು ನನ್ನ ತಲೆಯಲ್ಲಿ ಇರುತ್ತೆ ಸರ್. ಫೈಟ್ ಮಾಡ್ಬೇಕಾದ್ರೆ ರವಿವರ್ಮ ಮಾಸ್ಟರ್ ಫೇಸಲ್ಲಿ ಓ ಈ ಶಾರ್ಟ್ ಓಕೆನಾ ಆಯಿತಾ. ಡ್ಯಾನ್ಸ್ ಮಾಡಬೇಕಾದ್ರೆ ನಮ್ಮ ಜಾನಿ ಮಾಸ್ಟರ್ ಆಗಿರ್ಬೋದು ಅಥವಾ ಮೋಹನ್ ಮಾಸ್ಟರ್ ಆಗಿರ್ಬೋದು, ಅವ್ರ ಫೇಸಲ್ಲಿ ಏನಿರುತ್ತೆ ಯಾವಾಗಲೂ ಅದೇ ಥಾಟ್ ನನಗೆ. ಮೇಡಮ್ ನಿಮಗೆ ಅಂದರೆ ನೀವು ತುಂಬ ರೆಡಿಯಾಗಿ ಹೋಗ್ತೀರಿ ಅನ್ಸುತ್ತೆ. ಅವರ ಅಯ್ಯಪ್ಪ ಸ್ಕೂಲಿಂದ ಹಿಡಿದು PhD ಲೆವೆಲ್ವರೆಗೆ ಹೆಂಗೆ ಓದಿ ರೆಡಿ ಆಗ್ತಾರಲ್ಲ, ಡ್ಯಾನ್ಸ್ ಇದ್ರೆ ಹೆಂಗೆ ಮನೆ ನೈಟ್ 2 ಗಂಟೆ ಬುಕ್ಸಾ ಸರ್? ಇಲ್ಲ ಅಂದ್ರೆ ಸೀನ್, ಕೆಲವು ಸೀನ್ಸ್ ಪ್ರಿಪೇರ್ ಆಗ್ತೀನಿ ಸರ್. ಅಂದ್ರೆ ಕೆಲವು ಪ್ರಿಪೇರ್ ಅಂದ್ರೆ ನಾರ್ಮಲ್ ಪ್ರಿಪರೇಷನ್ ಅಲ್ಲ ಸರ್ ಅದು.
ಡಾಟ್ ಕಾಮನು ಬಿಡಲ್ಲ. ನಿಮ್ಮ ಕಾಂಪಿಟೇಷನ್ ಕೊಡ್ಬೇಕಾದ್ರೆ ಅದಕ್ಕೆ ಆ ಲೆವೆಲ್ಗೆ ರೆಡಿ. ಹಂಗಂತಲ್ಲ, ಅಂದರೆ ಏನೇನು ವೇರಿಯೇಷನ್ಸಲ್ಲಿ ಮಾಡ್ಬೋದು ಅಂತ. ನನಗೆ ಸೆಟ್ಟಲ್ಲಿ ಹೋಗ್ಬಿಟ್ರೆ ತಕ್ಷಣ ಕೊಟ್ಟು ಅಷ್ಟು ವೇರಿಯೇಷನ್ಸ್ ಟ್ರೈ ಮಾಡೋದಕ್ಕೆ ಕೆಲವು ಸಲ ಟೈಮ್ ಇರೋದಿಲ್ಲ. ಸೊ ಅಷ್ಟು ವೇರಿಯೇಷನ್ಸ್ ಟ್ರೈ ಮಾಡಿಕೊಂಡು ಆಮೇಲೆ ಡೈರೆಕ್ಟರ್ ಒಂದು ಇನ್ಪುಟ್ ಕೊಡ್ತಾರೆ, ಈ ಥರ ಬೇಕು ಅಂತ. ಸೊ ಅವಾಗ ಆನ್ ಸ್ಪಾಟ್ ಅಲ್ಲಿ ಯಾವ್ದು ಹೆಂಗೆ ಬರುತ್ತೆ ಹಂಗೆ ಮಾಡ್ಕೊಂಡು ಹೋಗೋದು. ಬಟ್ ಸ್ವಲ್ಪ ಪ್ರಿಪೇರ್ ಆಗಿರ್ತೀನಿ, ಮೋಸ್ಟ್ ಆಫ್ ದ ಟೈಮ್ ಪ್ರಿಪೇರ್ ಆಗಿರ್ತೀನಿ. ಕೆಲವೊಂದ್ಸಲ ಈ ಥರ ಪ್ರಿಪೇರ್ ಆಗಿ ಹೋಗಿರ್ತೀವಿ, ಆನ್ ಸೆಟ್ಟಲ್ಲಿ ಚೇಂಜ್ ಅದು ಯಾವಾಗಲೂ ಕೆಲವೊಂದು ಸಲ ಅಲ್ಲ, 90% ಆಫ್ ದ ಟೈಮ್ಸ್ ಹಂಗೆ ಆಗೋದು. ನಾನು ಬೇರೆನೇ ಎಮೋಷನಲ್ಲಿ, ಅಂದರೆ ನಂದೊಂದು ಪ್ರಿಪ್ರೇಷನ್ ಥರ ಇದು ಮಾಡ್ಕೊಂಡು ಹೋಗಿರ್ತೀನಿ, ಅಲ್ಲಿ ಹೋಗಿ ಬೇರೆ ಥರ ಹೇಳ್ತಾರೆ. ಸೊ ಅದು 90% ಆಫ್ ದ ಟೈಮ್ಸ್ ಹಂಗಾಗುತ್ತೆ. ಬಟ್ ಅದೇ ಆನ್ ಸ್ಪಾಟನ್ನು ಮಾಡಲ್ಲ, ಅಂದರೆ ಮಾಡಲ್ಲ ಅಂತ ಅಲ್ಲ, ಬಟ್ ಪ್ರಿಪ್ರೇಷನ್ ರೆಡಿ ಇರೋದಕ್ಕೆ ಇಷ್ಟಪಡ್ತೀನಿ ನಾನು. ಅಲ್ಲಿ ಹೋಗಿ ಡೈಲಾಗ್ಸ್ ಅಥವಾ ಏನಾದ್ರು ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ನೀವು ಹಾನೆಸ್ಟ್ ಆಗಲಿ, ನೀವು ಓದಿದ್ದೀರ ತಾನೇ ಕಾಲೇಜ್ ಸ್ಕೂಲೆಲ್ಲ? ಕಾಲೇಜಲ್ಲಿ ಹುಡುಗಿರು ಫುಲ್ಲು ಡೇ ಒನ್ನಿಂದ ಓದ್ತಾರ, ಹುಡುಗರು ಡೇ ಒನ್ನಿಂದ ಓದ್ತಾರ. ಹುಡುಗಿರೇ ಡೇ ಒನ್ನಿಂದ ಕಾಮನ್ ಅಲ್ಲ ಸರ್ ಅದು, ಹಂಗೇನೆ ಇವರು. ಹುಡುಗಿರು ಡೇ ಒನ್ನಿಂದ ಪುಸ್ತಕ ನೋಡ್ತಾ ಇರ್ತಾರೆ, ಹುಡುಗರು ಅವರನ್ನು ನೋಡ್ತಾ ಇರ್ತಾರೆ. ಇಲ್ಲ, ನಮ್ಮ ಕಾಲೇಜಲ್ಲಿ ಹಂಗಿರ್ಲಿಲ್ಲ. ಮತ್ತೆ ಯಾವ ಥರ ಇತ್ತು? ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಕ್ರಿಕೆಟ್ ಬಗ್ಗೆ ಸರ್ ಹಾನೆಸ್ಟ್ಲಿ ನಮ್ಮ ಟೈಮಲ್ಲಿ ನಾವು ಕಾಲೇಜಲ್ಲಿ ಇರ್ಬೇಕಾದ್ರೆ ನಾವು ಲಾಸ್ಟ್ ಬೆಂಚಲ್ಲಿ ಕ್ರಿಕೆಟ್ ಬಗ್ಗೆ, ಆಮೇಲೆ ಬೇರೆ ಬ್ರಾಂಚ್ಗಳ ಜೊತೆ ಹೊಡೆದಾಟ ಆದರೆ ಅದು ಹೆಂಗೆ, ಈ ಟಾಪಿಕ್ಗಳೇ ಹುಡುಗಿರ ವಿಷಯ ಹೊಡೆದಾಟ ಆಡ್ತಿದ್ರು. ಏನೇನು ನೀವುಗಳೆಲ್ಲ ಏನು ಅನ್ಕೊಂಡಿದ್ದೀರಾ? ನಾವು ಹುಡುಗಿರ ವಿಷಯಕ್ಕೆಲ್ಲ ಹೊಡೆದಾಡಲ್ಲ ಸರ್. ಹೆಣ್ಣು ಹಣ್ಣು ಮಣ್ಣು 3 ವಿಷಯಕ್ಕೆ ಹೊಡೆದಾಟ ಆಗುತ್ತೆ. ವೇದಾಂತಿ ಹೇಳಿದನು. ಯಾಕೋ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಅನ್ಸುತ್ತೆ ಸರ್ ನಿಮ್ಗೆ. ಇಲ್ಲ ಸರ್, ಹಂಗೇನಿಲ್ಲ. ನಿಮ್ಮಂತರ ಜೊತೆ ಮೀಟ್ ಮಾಡ್ತಾ ಇರ್ತೀವಲ್ಲ ಅವಾಗ ಅವಾಗ. ನಮ್ಮ ಜೊತೆ ಮೀಟ್ ಮಾಡಿದ್ರೆ ಹಿಂಗಿರ್ತಿರ್ಲಿಲ್ಲ, ನೀವು ಬೇರೆ ರೀತಿ ಇರ್ತಾ ಇದ್ರಿ. ಸೊ ಹೇಳಿ ಸರ್, ಹೇಳ್ತಾ ಇದ್ರಿ ಯಾವ ಥರ ಇರ್ತಿದ್ರಿ ಅಂತನಾ? ನಂಗೇನು ಗೊತ್ತು, ನೀವು ಹೇಳ್ಬೇಕು ಯಾವ ಥರ ಇರ್ತಿದ್ರಿ ನೀವು ಕಾಲೇಜಲ್ಲಿ ಅಂತ. ನೀವು ಹೇಳ್ತಾ ಇದ್ರಿ ಏನಂತ? ಲಾಸ್ಟ್ ಬೆಂಚಲ್ಲಿ ಏನೋ ಮಾಡ್ತಾ ಇದ್ರಿ. ಲಾಸ್ಟ್ ಸರ್ ಮೈಸೂರಲ್ಲಿ ನಾವು ಓದ್ಬೇಕಾದ್ರೆ ನಮ್ದು ಇದ್ದಿದ್ದೆ ಒಂದು ಲೈಕ್ ಅವಾಗ ತುಂಬ ಗ್ಯಾಂಗ್ ವಾರ್ಗಳು ನಡೀತಾ ಇತ್ತು. ಗ್ಯಾಂಗ್ ವಾರ್ ಇನ್ ದ ಸೆನ್ಸ್, ನಾ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಈಗ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಾದ್ರು ಕೇಳಿ, ಮೆಕ್ಯಾನಿಕಲ್ಲು, EC, ಸಿವಿಲ್, ಇವೆಲ್ಲ ಒಂಥರ ಒಬ್ರು ಕಂಡ್ರೆ ಒಬ್ರು ಟಗ್ ಆಫ್ ವಾರ್ ಥರನೇ ಇರ್ತಾ ಇತ್ತು. ಈ ಸಾಫ್ಟ್ವೇರ್ CS ಅವರೆಲ್ಲ ಮಾತ್ರ, ನಾವೆಲ್ಲ ಕೆಳಗಡೆ ಕ್ರಿಕೆಟ್ ಗಲಾಟೆ ಎಲ್ಲ ಆಡ್ತಿದ್ರೆ ಇವರು 4ನೇ ಫ್ಲೋರ್ ನಿಂತ್ಕೊಬಿಟ್ಟು ಲುಕ್ ದೋಸ್ ಬಾಯ್ಸ್ ಹೌ ದೇ ಆರ್ ಫೈಟಿಂಗ್, ಆ ಥರ ಇರ್ತಾ ಇದ್ದು. ಇವ್ರು ಯಾವುದಕ್ಕೂ ಬರ್ತಿರ್ಲಿಲ್ಲ CS ಎಲ್ಲ. ಸೊ ನಮ್ದೆಲ್ಲ ಹಂಗೆ ಇದ್ದಿದ್ದು ಸರ್. ಅಂದರೆ ಒಂದು ಹುಡುಗರು ನೇಮ್ ಮಾಡಬೇಕು ಅನ್ನೋದು ಅವಾಗ ಓಡಾಡ್ತಾ ಇತ್ತು ಗೊತ್ತಾ ಸ್ವಲ್ಪ. ಈಗ ಜೆನ್ಜಿ ಕಿಡ್ಸು, ಜೆನ್ ಆಲ್ಫಾ ಅವೆಲ್ಲ ಬಿಟ್ಬಿಡಿ ಸರ್, ನಾವು 90s ಕಿಡ್ಸ್ ಅಲ್ಲ. ಆವಾಗ ಅದೊಂದು ಬೇರೆನೇ ಇತ್ತು. ಅದು ಒಂದು ಕಾಲೇಜ್ ಹೆಸರು ಓಡಾಡಬೇಕು, ಹೆಸರಿಂದ ಸೆನ್ಸ್ ಎನಿವೇ ಕ್ರಿಕೆಟ್ ಗೆಲ್ಲೋದ್ರಿಂದ ಇರ್ಬೋದು, ಅಥವಾ ಲೈಕ್ ನಮ್ಮ ಹುಡುಗರು ಅನ್ನೋ ಥರ ಆ ಮೈಂಡ್ ಸೆಟ್ಟಲ್ಲಿ ಇರ್ತಿದ್ದೆ ಹೊರತು, ನೀವು ಹೇಳಿದ್ರಲ್ಲ ಹೆಣ್ಣು ಹಣ್ಣು ಮಣ್ಣು, ಕಾಲೇಜಲ್ಲಿ ಯಾವ ಒಂದು ಥಿಂಕ್ ಮಾಡ್ತಾನೆ ಸರ್ ಹಂಗೆ. ಅಲ್ಲ, ಯೂಶಲಿ ಜಗಳ ಆಗೋದು ಅದಕ್ಕೆ ಅಂತ. ನಿಮ್ಮ ಅಪ್ಪ ಅಮ್ಮಗೆ ಫೋನ್ ಮಾಡಿ ಹೇಳ್ತೀನಿ ನಾನೀಗ. ಮದುವೆ ಆಗಿದೆ ಸರ್ ನಿಮಗೆ? ಆಗಿದೆಯಾ? ಅದಕ್ಕೆ ಚಿಕ್ಕ ಅವ್ರು ಸಂತೂರ್ ತಿಂತಾರೆ, ಸಾರಿ ಸಂತೂರ್ ಯೂಸ್ ಮಾಡ್ತಾರೆ ಅವರು. ಮೇಡಮ್, ಈಗ ಸಲಗದಲ್ಲಿ ವಿಜಯ್ ಸರ್ ಡೈರೆಕ್ಷನ್ ಮಾಡೋಕ್ಕೂ ಇಲ್ಲಿ ದಿನಕರ್ ಸರ್ ಡೈರೆಕ್ಷನ್ ಮಾಡೋಕ್ಕೂ ಹೆಂಗೆ ಅನಿಸ್ತು ನಿಮಗೆ? ಒಬ್ಬೊಬ್ರದ್ದು ಒಂದೊಂದು ಸ್ಟೈಲ್ ಇರುತ್ತೆ, ಹೆಂಗಿರುತ್ತೆ ಅವ್ರಿಗೂ ಅವ್ರಿಗೂ? ಸರ್ ಇಬ್ರದ್ದು ಒಂದು ಡಿಫ್ರೆನ್ಸ್ ಅಂತ ಹೇಳೋಕ್ಕಾಗಲ್ಲ. ಇಬ್ರದ್ದು ಟೋಟ್ಲಿ ಡಿಫ್ರೆಂಟ್ ಏನಂತಾರೆ ಶೈಲಿ. ಅಂದರೆ ಸಲಗಾಲಿ ನನಗೆ ಆನ್ ಸ್ಪಾಟ್ ಹೋಗೋರ್ಗು ನನಗೆ ಡೈಲಾಗೇ ಗೊತ್ತಿರ್ತಿರ್ಲಿಲ್ಲ, ಸೀನೇ ಗೊತ್ತಿರ್ತಾ ಇರಲಿಲ್ಲ. ಆನ್ ಸ್ಪಾಟ್ ಕೆಲವು ಸಲ ಸರ್ ಡೈಲಾಗ್ಸ್ ಆ್ಯಡ್ ಮಾಡಿ ಕೊಡ್ತಾ ಇದ್ದಿದ್ದು. ಸೊ ನನಗೆ ಹಿಂದಿನ ದಿನವರೆಗೂ, ನನಗೆ ಹಿಂದಿನ ದಿನ ಅಲ್ಲ, ಆನ್ ಸ್ಪಾಟ್ ಕ್ಯಾಮ್ರಾ ಇಟ್ಟು ಇಲ್ಲಿ ನಿಂತಿರುವಾಗ ನನಗೆ ಡೈಲಾಗ್ಸ್ ಬರ್ತಾಯಿತ್ತು. ಸೊ ನಾವು ಅವಾಗ ಪ್ರಿಪೇರ್ ಆಗಿ ಮಾಡಬೇಕಿತ್ತು. ಸೊ ಹಂಗಿರ್ತಾಯಿತ್ತು. ಇಲ್ಲಿ ಸ್ವಲ್ಪ ಪ್ರಿಪ್ರೇಷನ್ಸ್ ಇರ್ತಾಯಿತ್ತು. ಡೈರೆಕ್ಷನಲ್ಲಿ ಕಂಪ್ಲೀಟ್ ಡಿಫ್ರೆನ್ಸ್ ಇದೆ ಸರ್. ಸೊ ಅದು ಹೆಂಗಿರಬೇಕು ಭಯ ಆಗ್ತಾಯಿತ್ತು ಅನ್ಸುತ್ತೆ, ಯಾಕಂದ್ರೆ ಏನು ರೆಡಿನೇ ಆಗಿಲ್ಲ, ಏನು ಗುರು ಇದು ಅನ್ನೋ ಥರ. ಅಂದರೆ ಅದಿನ್ನೊಂಥರ ಡಿಫ್ರೆನ್ಸ್, ಅಂದರೆ ಏನಂತಾರೆ, ಇನ್ನೊಂದು ಎಕ್ಸ್ಪೀರಿಯನ್ಸ್ ಅದು. ಅಂದರೆ ಟಕ್ ಅಂತ ಮಾಡೋದು ಒಂದು, ಅದು ಒಂದು ಮಜಾ ಕೊಡ್ತಾ ಇತ್ತು ಆ ಥರನು. ಟಕ್ ಅಂತ ಹೇಳ್ತಾರೆ, ಆಫ್ಕೋರ್ಸ್ ಆ್ಯಕ್ಟರ್ಸ್ ಅಲ್ವಾ. ಸೊ ಎರಡು ಮಜಾ ಇತ್ತು. ಆದರೆ ಎರಡು ತುಂಬ ಚೆನ್ನಾಗಿತ್ತು. ಅಟ್ ದ ಎಂಡ್ ಆಫ್ ದ ಡೇ ಅವ್ರು ಹೇಳ್ದಂಗೆ ಅವ್ರ ಫೇಸಲ್ಲಿ ಒಂದು, ಇಬ್ಬರು ಫೇಸಲ್ಲಿ ಒಂದು ಖುಷಿ, ಐ ಮೀನ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕಿತ್ತು ನನ್ನ ವರ್ಕ್ ಮೇಲೆ ಅಂತ ಒಂದು ಕಾನ್ಸಂಟ್ರೇಷನಲ್ಲಿ ಮಾಡ್ತಾಯಿದ್ದೆ. ಬಟ್ ಐ ಥಿಂಕ್ ಬೋತ್ ವೆ ಹ್ಯಾಪಿ. ಸರ್ ರಾಯಲ್ಲು ತುಂಬ ಜನ, ಅಂದರೆ ನಾವು ಇನ್ಕ್ಲೂಡಿಂಗ್ ನಾನು, ಹೆಂಗಂದರೆ ಮುಂಚೆಯಿಂದ ಒಂದು ಸ್ಟೈಲಿಶ್ ಸಿನಿಮಾ, ಒಂದು ಬೇರೆ ಥರ ಸಿನಿಮಾ ಅನ್ನೋ ಥರದ್ದೆಲ್ಲ ಒಂದು ಪರ್ಸೆಪ್ಷನ್ ಇತ್ತು. ರೀಸೆಂಟಾಗಿ ಒಂದು ಸಾಂಗು, ತಾಯಿ ಸಾಂಗ್ ನೋಡಿದಾಗ ಅದು ಚೇಂಜ್ ಆಗೋಯಿತು. ಫುಲ್ ಎಮೋಷನ್ ಮೇಲೆ ಮಗ ಮತ್ತು ತಾಯಿ ಸೆಂಟಿಮೆಂಟ್ ತುಂಬ ಇರುತ್ತೆ ಅಂತ ಅನಿಸ್ತಾ ಇದೆ. ಸೊ ಹೆಂಗಿರುತ್ತೆ ಸಿನಿಮಾ ಸರ್? ಅದು ನಿಜ, ಇದು ನಿಜ. ಅಂದರೆ ಅದು ಇದೆ, ಇದು ಇದೆ. ಇದೊಂದು ಕಂಪ್ಲೀಟ್ ಥಾಲಿ ಥರ. ಅಂದರೆ ಎಮೋಷನ್ ಬೇಕಾದ್ರೆ ಎಮೋಷನ್ ಇರುತ್ತೆ, ಡ್ಯಾನ್ಸ್ ಬೇಕಾದ್ರೆ ಡ್ಯಾನ್ಸ್ ಇರುತ್ತೆ, ಲವ್ ಬೇಕಾದ್ರೆ ಲವ್ ಇರುತ್ತೆ,
ಫೈಟ್ ಬೇಕಾದ್ರೆ ಫೈಟ್ ಇರುತ್ತೆ. ಒಂದು ಕಂಪ್ಲೀಟ್ ಊಟ ಮಾಡಿದಾಗ ಮದುವೆ ಮನೆ ಊಟ ಆಗಿರ್ಬೋದು ಅಥವಾ ಒಂದು ಕಂಪ್ಲೀಟ್ ತಾಲಿ ತಿನ್ನಾಗ ಎಷ್ಟು ತೃಪ್ತಿ ಆಗುತ್ತೆ, ನಮ್ಮ ಸಿನಿಮಾ ನೋಡಿದಾಗ ಅಷ್ಟು ತೃಪ್ತಿ ಆಗುತ್ತೆ. ಬಟ್ ಟು ಬಿ ಆನೆಸ್ಟ್, ಸಿನಿಮಾದಲ್ಲಿ ಲವ್ ಎಮೋಷನ್ ಇದೆ, ತಾಯಿ ಎಮೋಷನ್ನು ಇದೆ. ಈಗ ನೀವು ಟ್ರೈಲರ್ ನೋಡಿದ್ದೀರಾ, ಹೀರೋ ಮತ್ತು ವಿಲನ್ದು ಟಗ್ ಆಫ್ ವಾರು ಅದೇ ಲೆವೆಲ್ ಇದೆ. ಸೊ ಒಂದು ಕಂಪ್ಲೀಟ್ ಸಿನಿಮಾ ಸರ್. ಅಂದರೆ ಒಂದು ಮನೆ ಮಂದಿ ಎಲ್ಲ ಕೂತ್ಕೊಂಡು, ಈಗ ಮನೆ ಮಂದಿ ಎಲ್ಲ ಕೂತ್ ನೋಡ್ಬೇಕಾದ್ರೆ ಲೈಕ್ ಅಮ್ಮಂಗೆ ಸೆಂಟಿಮೆಂಟ್ ಸೀನ್ ಇಷ್ಟ ಆಗ್ಬೋದು, ಅಪ್ಪಂಗೆ ಫೈಟ್ ಸೀನ್ ಇಷ್ಟ ಆಗ್ಬೋದು, ಮಕ್ಕಳ ಕಾಮಿಡಿ ಸೀನ್ ಇಷ್ಟ ಆಗ್ಬೋದು. ಸೊ ಎಲ್ರಿಗೂ ಸರ್ವ್ ಮಾಡೋಂಥ ಸಿನಿಮಾ. ಸೊ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡ್ಬೋದು. ಆ ಎಲಿಮೆಂಟ್ ಡೆಫಿನೆಟ್ಲಿ ಇದೆ. ಏನು ಸರ್, ತಾಯಿ ಮಗದ್ದು ಅದೊಂದು ಯಾವುದೇ ಸಿನಿಮಾದಲ್ಲಿ ಆ ಎರಡು ಬಾಂಡಿಂಗು ಕ್ಲಿಕ್ ಆಗಿಬಿಟ್ರೆ ಆನ್ ಸ್ಕ್ರೀನು, ಆ ಸಿನಿಮಾ ಎಲ್ಲಿಗೆ ಬೇಕಾದ್ರೂ ಹೋಗೋ ಶಕ್ತಿ ಇದೆ ಅದಕ್ಕೆ. ಸೊ ಈ ಸಿನಿಮಾದಲ್ಲಿ ಎಕ್ಸ್ಪೆಷಲಿ ಅದನ್ನ ಹೇಳಿ, ಆ ಪರ್ಫಾರ್ಮೆನ್ಸ್ ಹೆಂಗ್ ಮಾಡಿದ್ರಿ ಸರ್? ಛಾಯಾ ಸಿಂಗ್ ಮ್ಯಾಮ್ ತಿಂದಾಕ್ಬಿಟ್ಟಿದ್ದಾರೆ ಸರ್. ತಿಂದಾಕಿಲ್ಲ, ಅದಕ್ಕೂ ಮೇಲೆ ವಂಡರ್ಫುಲ್ ಆಗಿ ಮಾಡಿದ್ದಾರೆ ಸರ್. ನಾನು ಎಷ್ಟೊಂದ್ಸಲಿ ಅವ್ರ ಪರ್ಫಾರ್ಮೆನ್ಸ್ ನೋಡ್ತಾ ಲೈಕ್ ಹಂಗೆ ನಿಂತಿರೋದಿದೆ, ರಿವೀಲ್ ಮಾಡೋಂಗಿಲ್ಲ. ಬಟ್ ಕೆಲವು ಸೀನಲ್ಲಂತೂ ಸರ್, ಒಂದು ಎಮೋಷನಲ್ ಸೀನ್ ಪರ್ಫಾರ್ಮ್ ಮಾಡ್ತಾವ, ಅವ್ರ ಜೊತೆ ಪರ್ಫಾರ್ಮ್ ಮಾಡ್ತಾ ಹತ್ತಿರೋದು ಇದೆ ರಿಯಲ್ ಆಗಿ. ಅಂತಂದರೆ ನನ್ನ ಡೈಲಾಗ್ ಅಲ್ಲ, ಅವ್ರ ಡೈಲಾಗಲ್ಲಿ. ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಅವ್ರು ಎಷ್ಟು ವಂಡರ್ಫುಲ್ಲಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಈ ಮೂವಿ ಸ್ಟಾರ್ಟ್ ಆದಾಗ ಮ್ಯಾಮ್ ಜೊತೆ ಲೈಕ್ ಒಂದು ಸ್ಟಾರ್ ಥರ ಲೈಕ್ ಸ್ಟಾರ್ಟ್ ಆಗಿದ್ದಲ್ಲ, ಒಂದು ಸೀನಿಯರ್ ಅನ್ನೋ ಥರ ಒಂದು ಜರ್ನಿ ಆಗಿ ಕಂಪ್ಲೀಟ್ ಮುಗಿಸಲಿ ನಾನು ಅವ್ರ ಫ್ಯಾನ್ ಆದೆ. ಅಂದರೆ ಒಂದು ಸೀನಿಯರ್ ಥರ ರೆಸ್ಪೆಕ್ಟ್ ಇದ್ದಿದ್ದು, ಫ್ಯಾನ್ ಥರ ಅಡ್ಮೈರ್ ಮಾಡೋಕ್ಕೆ ಶುರು ಮಾಡಿದೆ. ನಾವು ಇವಾಗ ಹೇಳ್ತೀನಿ, ನಾನು ಛಾಯಾ ಸಿಂಗ್ ಮ್ಯಾಮ್ ಫ್ಯಾನ್ ನಾನೀಗ. ಸೂಪರ್ ಸರ್. ಈಗ ನಿಮಗೆ ಯೂಶಲಿ ಒಬ್ಬ ಹೀರೋಗೆ ಸಿನಿಮಾಗಳು ಸಿಗೋದು ತುಂಬ ಕಷ್ಟ ಆಗ್ಬಿಡುತ್ತೆ ಕೆಲವೊಬ್ಬರಿಗೆ. ಸೊ 4 ಸಿನಿಮಾ ಒಟ್ಟೊಟ್ಟಿಗೆ ಒಂದು ದೊಡ್ಡ ಬ್ಯಾನರ್, ಜಯಣ್ಣ ಅವ್ರ ಬ್ಯಾನರಲ್ಲಿ ಅನೌನ್ಸ್ ಆಗಿದ್ದು ಹೆಂಗಾಯ್ತು? ಆ್ಯಕ್ಚುಲಿ ಅವ್ರಿಗೆ ತುಂಬ ನಂಬಿಕೆ ಇರಬೇಕು. ಅಂದರೆ ಒಂದು ಸಿನಿಮಾ ಮಾಡೋದಕ್ಕೆ, 2 ಸಿನಿಮಾ ಮಾಡೋದಕ್ಕೆ, 4 ಸಿನಿಮಾ ಒಬ್ಬ ಹೀರೋ ಜೊತೆ ಇಲ್ಲ ಇವನು ಅಲ್ಲಿ ತನಕ ನಾವು ಕರ್ಕೊಂಡು ಹೋಗ್ಬೇಕು ಅನ್ನೋದು ಅದು ಹೆಂಗಾಯ್ತು ಸರ್ ಆ್ಯಕ್ಚುಲಿ? ಅದು ಒಂದು ಪ್ರೀತಿ ಸರ್, ಒಂದು ದೇವ್ರ ಆಶೀರ್ವಾದನೂ ಇರುತ್ತೆ. ಆ್ಯಂಡ್ ತುಂಬ ದಿನ ಜರ್ನಿ ಸರ್. ಅಂದರೆ ಕಿಸ್ ಟೈಮಿಂದ ನೋಡ್ಕೊಂಡು ಬಂದಿದ್ದಾರೆ. ಅವರೇ ರಿಲೀಸ್ ಮಾಡಿದ ಆ ಸಿನಿಮಾನ. ಅದಾದಮೇಲೆ ಕೋವಿಡ್ ಟೈಮಲ್ಲಿ ಆದಮೇಲೆ ಕಾರಣಾಂತರಗಳಿಂದ ಅದ್ದೂರಿ ಲವರ್ ಅನ್ನೋದು ಸ್ಟಾಪ್ ಆಗಿರುತ್ತೆ. ಆಗ ಬೋಗಣ್ಣ ಸರ್ ಕಾಲ್ ಮಾಡಿ ಪ್ರೀತಿಯಿಂದ, ಬಾಚಿನ ನಾನು ಮಾಡ್ತೀನಿ ನಿನಗೆ ಸಿನಿಮಾ ಅಂತ ಕರೆದು ನನಗೆ ಇಂಥ ಒಂದು ಒಳ್ಳೆ ಸಿನಿಮಾ ರಾಯಲ್ ಕೊಟ್ಟಿರೋದು. ಸೊ ಟಿಲ್ ದ ಎಂಡ್ ಆಫ್ ಮೈ ಲೈಫ್ ದೇ ಹೋಲ್ಡ್ಸ್ ಲೈಕ್ ನಮ್ಮ ಅಪ್ಪ ಅಮ್ಮಗೆಲ್ಲ ಯಾವ ಪ್ಲೇಸ್ ಕೊಟ್ಟಿದ್ದೀನಿ, ಸೊ ಅವರೆಲ್ಲರೂ ಅದೇ ಪ್ಲೇಸಲ್ಲಿ ಬರ್ತಾರೆ. ಏನಿಲ್ಲ ಸರ್, ಇಟ್ಸ್ ಪ್ಯೂರ್ಲಿ ಏನು ಹೇಳ್ತಾರೆ, ಏನು ಹೇಳಿದ್ರು ಚಿಕ್ಕ ಮಾತು ಅದು. ಯಾಕಂದರೆ ನನಗೆ ಯಾವ ಬ್ಯಾಕ್ಗ್ರೌಂಡ್ ಇಲ್ಲ, ಕಂಪ್ಲೀಟ್ಲಿ ಡಿಫ್ರೆಂಟ್ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್. ಅದು ಇಲ್ಲಿಗೆ ಬಂದು ಇಷ್ಟು ಪ್ರೀತಿಯಿಂದ ಇಷ್ಟು ದೊಡ್ಡ ಸಿನಿಮಾ ನಂಗೆ ಮಾಡಿದ್ದಾರೆ ಅಂದರೆ ಐ ಫೀಲ್ ನಾನು ಎವ್ರಿ ಸೆಕೆಂಡ್ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರೋದು. ಅಂದರೆ ನಾವೇನೋ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತ ನಮ್ಮ ಅಪ್ಪ ಅಮ್ಮ ಅಥವಾ ಲೈಕ್ ಯಾರಾದ್ರು ಮನೇಲಿ ಕೇಳಿದ್ರೆ 1 ಕೋಟಿ ಕೊಡಿನೋ 50 ಲಕ್ಷ, 100 ಕ್ವಶನ್ ಕೇಳ್ಬೋದು. ಬಟ್ ಅಂಥದ್ರಲ್ಲಿ ನನ್ನನ್ನು ನಂಬಿ ಒಂದು 10-15 ಕೋಟಿ ಹಾಕಿ ಸಿನಿಮಾ ಮಾಡಿದಾಗ ನಾವೆಷ್ಟು ಅದಕ್ಕೆ ರೆಸ್ಪಾನ್ಸಿಬಲ್ ಆಗಿರಬೇಕು. ಎವ್ರಿ ಸೆಕೆಂಡ್ ಇದು ನನ್ನ ತಲೆಯಲ್ಲಿದೆ ಸರ್. ಸೊ ಟಿಲ್ ದ ಎಂಡ್ ಆಫ್ ಮೈ ಲೈಫ್ ನನಗೆ ಅವ್ರ ಮೇಲೆ ಗ್ರ್ಯಾಟಿಟ್ಯೂಡ್ ಎನಿ ಡೇ ಎನಿ ಪಾಯಿಂಟ್ ಆಫ್ ಟೈಮ್ ಇರುತ್ತೆ. ಕಿಸ್ಸಲ್ಲೇ ಪರಿಚಯ ಆಗಿದ್ದು ಸರ್ ನಿಮ್ಮ ಅವರು. ಸೊ ನೀವು ಕೇಳಿದ್ರ ಅಂದರೆ ಒಂದು ಸಿನಿಮಾ ಅನೌನ್ಸ್ ಆಗಿ ಅದಾದಮೇಲೆ ಚೆನ್ನಾಗಿ ಬರ್ತಾ ಇದೆ ಅಂತ ನೆಕ್ಸ್ಟ್ ಮಾಡೋಣ ಅಂತ ಆಯ್ತಾ, ಅಥವಾ ನೀವು ಮೀಟ್ ಆದಾಗ್ಲೇ ಇಲ್ಲ ನಿಮ್ಮ ಜೊತೆ ಒಂದು ಲಾಂಗ್ ಜರ್ನಿ ಇರಲಿ? ಇಲ್ಲ ಸರ್, ಒಟ್ಟಿಗೆ ಆಗಿತ್ತು ಮುಂಚೆನೇ. ಇವಾಗ 1 by 1 ಮಾಡ್ತಾ ಇದ್ವಿ ಸಿನಿಮಾ. ಸೊ ಪ್ಯೂರ್ಲಿ ಅವ್ರಿಗೆ ನಿಮ್ಮ ಪರ್ಫಾರ್ಮೆನ್ಸು ಆ್ಯಕ್ಟಿಂಗ್ ಇಷ್ಟ ಆಗಿದೆ ಕಿಸ್ಸಲ್ಲಿ, ಅದಕ್ಕೇನೆ ಅವ್ರು ಇದು ಮಾಡಿದ್ದಾರೆ? ಅದು ಗೊತ್ತಿಲ್ಲ ಸರ್, ನೀವು ಕೇಳಬೇಕು. ಬಟ್ ಪ್ರೀತಿ ಅಂತೂ ಇದೆ ನನ್ನ ಮೇಲೆ, ಅದಂತೂ ನಾನು ಹೇಳ್ತೀನಿ. ಒಂದು ಮಾತು ಅಂದರೆ ಒಬ್ಬ ಸೂಪರ್ ಸ್ಟಾರ್ನ ಹುಟ್ಟಾಕಬೇಕು, ಒಬ್ಬ ಸ್ಟಾರ್ನ ಹುಟ್ಟಾಕಬೇಕು ಅಂತ ನಿಮಗೆ ಒಂದು ಕಂಟಿನ್ಯೂಸ್, ಈಗ ಯಶ್ ಅವ್ರಿಗೂ ಅವರು 4-5 ಸಿನಿಮಾ ಮಾಡಿದ್ರು ಕಂಟಿನ್ಯೂಸು, ಆ ಥರ ನಿಮಗೂ ಮಾಡ್ತಾ ಇದ್ದಾರೆ ಅನ್ನೋದೊಂದು ಮಾತು. ಅದೆಲ್ಲ ಹೆಂಗೆ ಹೇಳೋಕ್ಕಾಗುತ್ತೆ, ದೊಡ್ಡ ಮಾತು ಅವೆಲ್ಲ. ಬಟ್ ಸಿನಿಮಾ ಅಂತೂ ಮಾಡ್ತಿದ್ದಾರೆ, ಇನ್ನು ಮಿಕ್ಕಿದೆಲ್ಲ ನಮ್ಮ ಜನಗಳು ಮಾಡಬೇಕು. ಯಾಕಂದರೆ ಮೇಯ್ನ್ ಸ್ವಿಚ್ ಅವ್ರ ಹತ್ರನೇ ಇರೋದು. ಅವ್ರು ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಆನ್ ಆಗುತ್ತೆ, ಆಫ್ ಮಾಡಿದ್ರೆ ಆಫ್ ಆಗುತ್ತೆ. ಸೊ ಬಟ್ ಆ ಜನಗಳ ಮುಂದೆ ಕರ್ಕೊಂಡೋಗಿ ಬಿಡ್ತಾ ಇರೋದಂತೂ ಕೈ ಹಿಡ್ಕೊಂಡು ಜಯಣ್ಣ ಬೋಗಣ್ಣ ಸರ್. ಅವರಿಬ್ರು ಇಲ್ಲ ಅಂದರೆ ನನ್ನ ಜರ್ನಿ ಇನ್ನೂ ಕಷ್ಟ ಆಗಿರ್ತಾ ಇತ್ತು. ಇದಂತೂ ನಾನು ನಂಬ್ತೀನಿ. ಐ ಫೀಲ್ ಐ ಆಮ್ ಲಕ್ಕಿ ಸರ್. ಏನೇ ಕಷ್ಟಪಡ್ಬೋದು, ಬಟ್ ಐ ಫೀಲ್ ಚಾಮುಂಡಿ ತಾಯಿ ಆಶೀರ್ವಾದದಿಂದ
ಒಂದು ಒಳ್ಳೆ ಸಿನಿಮಾ ಸಿಕ್ಕಿದೆ, ಹಂಗೆ ಜರ್ನಿ ಕಂಟಿನ್ಯೂ ಆಗ್ತದೆ. ಈಗ ನೆಕ್ಸ್ಟ್ ಸೂರಿ ಸರ್ ಜೊತೆ ಮಾಡ್ತಾ ಇದ್ದೀನಿ, ಅದು ಜಯಣ್ಣ ಸರ್ ಬ್ಯಾನರ್ ರಿಲೀಸ್ ಆಗ್ತಿದ್ದಂಗೆ ಅದು ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ನೇಚರ್, ಐ ಬಿಲೀವ್ ಇನ್ ನೇಚರ್. ಅಂದರೆ ನಾವೇನಾದರೂ ತುಂಬ ಸ್ಟ್ರಾಂಗ್ ಆಗಿ ಅಂದ್ಕೊಂಡ್ರೆ ನಮ್ಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲದೇ ಇರಲಿ, ನಿಮಗೆ ಲಿಂಕ್ ಇರಲಿ ನೇಚರ್ ಒಂದು ವೇ ಕ್ರಿಯೇಟ್ ಮಾಡುತ್ತೆ. ಎಲ್ಲ ಜರ್ಮನಿಲಿ 14th ಫ್ಲೋರ್ ಬಿಲ್ಡಿಂಗಲ್ಲಿ ಕೂತ್ಕೊಂಡು ಇದ್ದವನಿಗೆ ಇಲ್ಲಿ ಗಾಂಧಿನಗರ ಅಂತ ಒಂದು ಇದೆ ಅಂತ ನಿಜ ಗೊತ್ತಿರಲಿಲ್ಲ. ಅಂದರೆ ಬೆಂಗಳೂರಲ್ಲಿ ಸಿನಿಮಾ ಇಂಡಸ್ಟ್ರಿ ಇದೆ ಅನ್ನೋದು ಗೊತ್ತಿತ್ತು ಅಷ್ಟೇ. ಬಟ್ ಇಲ್ಲಿ ಗಾಂಧಿನಗರ ಅಂತ ಒಂದಿದೆ, ಇಲ್ಲಿ ಹಿಂಗೆ ಅಂದರೆ ಕಂಪ್ಲೀಟ್ಲಿ ಗೊತ್ತೇ ಇಲ್ಲದವನು ಇವತ್ತು ಇಲ್ಲಿಗೆ ಬಂದಿದ್ದಾನೆ ಅಂದರೆ ಒಂದು ನೇಚರ್ ಅವೇ ಕ್ರಿಯೇಟ್ ಮಾಡಿದೆ. ಯಾರೋ ನಮ್ಮ ಲೈಫಿಗೆ ಬರ್ತಾರೆ, ಒಂದು ಪುಷ್ ಕೊಡ್ತಾರೆ, ಎಲ್ಲೋ ಅದೆಲ್ಲೋ ಕನೆಕ್ಟ್ ಆಗುತ್ತೆ. ಸೊ ಐ ಬಿಲೀವ್ ಇನ್ ನೇಚರ್ ಸರ್. ಅಲ್ಲ ಆ್ಯಕ್ಚುಲಿ ನೀವು ಅಲ್ಲಿ ಎಲ್ಲ ಸೆಟಲ್ ಆಗಿದ್ರಿ, ಸೊ ಯಾಕೆ ಸರ್ ಯಾವ ಮೂಮೆಂಟ್ ನಿಮ್ಗೆ ಆ ಥರ ಅನಿಸಿದ್ದು ಬರಬೇಕು ಅಂದರೆ ಈ ಕಡೆ ಬರ್ಬೇಕು ಆ್ಯಕ್ಟಿಂಗಿಗೆ ಅಂತ? ಮೊದಲಲ್ಲ ಸರ್, ಮುಂಚೆಯಿಂದನೂ ಇಲ್ಲೇ ಬರ್ಬೇಕಂತ ಇದ್ದಿದ್ದು. ಅಂದರೆ ಸ್ಕೂಲಲ್ಲಿ ಟೀಚರ್ಸ್ ಎಲ್ಲ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಳ್ಳಿ ಪ್ರತಿ ಕ್ಲಾಸ್ ಅಂತ ಹೇಳ್ತಾರೆ ಗೊತ್ತಾ. ಎಲ್ಲ ಎದ್ದು ನಿಂತ್ಕೊಂಡು ಮ್ಯಾಮ್ ನಾನು ಟೀಚರ್ ಆಗಬೇಕು, ಮ್ಯಾಮ್ ನಾನು ಸೈಂಟಿಸ್ಟ್ ಆಗಬೇಕಂತ ಹೇಳ್ತಿದ್ದೆ. ಯಾರೂ ಆಗಲ್ಲ ಅದು, ಸೈಂಟಿಸ್ಟ್ ಅಲ್ಲ. ಬಟ್ ಅವಾಗ ನಾನು ಎದ್ದು ನಿಂತ್ಕೊಂಡು ಹೀರೋ ಆಗ್ಬೇಕಂತ ಇದ್ದೆ. ಅವಾಗೆಲ್ಲ ನಗಾಡ್ತಾ ಇದ್ರು ಕ್ಲಾಸಲ್ಲಿ. ಬಟ್ ಏನೋ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಮಧ್ಯ ನಿಂತ್ಕೊಂಡು ಡ್ಯಾನ್ಸ್ ಮಾಡೋದು, ಸ್ಪೋರ್ಟ್ಸಲ್ಲಿ ಮಧ್ಯ ಮೇನ್ ಅದು ಒಂದು ಇತ್ತು ನನಗೆ. ತುಂಬ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ತುಂಬ ಜಾಸ್ತಿ ಇತ್ತು. ಬಟ್ ಪ್ರತಿಯೊಂದು ಸಿನಿಮಾನೂ ತುಂಬ ಇನ್ಫ್ಲುಯೆನ್ಸ್. ಈಗ ಫಾರ್ ಎಕ್ಸಾಂಪಲ್ ನಾನು ಸ್ಟೇಜ್ ಮೇಲೆ ಫಸ್ಟ್ ಡ್ಯಾನ್ಸ್ ಮಾಡಿದ್ರೆ ತಾಲಿಬಾನ್ ಅಲ್ಲ ಸಾಂಗ್, ಚಿಕ್ಕ ವಯಸ್ಸದ್ದು. ಲೈಕ್ ಅಂದರೆ ಎಲ್ಲ ಇನ್ಫ್ಲುಯೆನ್ಸ್ ಆಗಿರೋದು ಸಿನಿಮಾಯಿಂದ. ನಾನು ಮೈಸೂರಲ್ಲಿ ಸಿನಿಮಾ ಕಲ್ಚರ್ ತುಂಬ ಇತ್ತು ಸರ್. ನಾವೆಲ್ಲ ಚಿಕ್ಕವರೇ ಆಗಿದ್ದಾಗ ನಾವೆಲ್ಲ ಮಿಡಲ್ ಕ್ಲಾಸ್, ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಲ್ಲ ಹೆಂಗಂದರೆ ಒಂದು ಔಟಿಂಗ್ ಅಂತಂದರೆ ಅಪ್ಪ ಅಮ್ಮ ಜೊತೆ ಒಂದು ಸಿನಿಮಾ ನೋಡ್ಕೊಂಡು ಬರ್ತಾ ಅಲ್ಲಿ ಯಾವುದೋ ಒಂದು ಒಳ್ಳೆ ಹೋಟ್ಲಲ್ಲಿ ಊಟ ತಿನ್ನಿಸ್ಕೊಂಡು ಕರ್ಕೊಂಬರೋರು. ಅದು ನಮ್ಗೆ ಔಟಿಂಗ್ ಅವಾಗ. ಈಗಂತರ ಗೋವಾ ಅದು ಇದು ಈಗೆಲ್ಲ ಇರುತ್ತಲ್ಲ, ಆ ಥರ ಇರಲಿಲ್ಲ ನಮ್ಮಲ್ಲಿ ಮೈಸೂರಲ್ಲಿ. ಸೊ ನಂಗೆ ಸಿನಿಮಾ ಕಲ್ಚರ್ ತುಂಬ ಇತ್ತು. ಆಮೇಲೆ ಸ್ಕೂಲಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ಬೇಕಂದ್ರೆ ಒಂದು CD ಒಂದು ರೆಕಾರ್ಡ್ರ್ ಉಜ್ಜೋಗಿ ಅರ್ಧೋಗ್ಬೇಕು, ಆ ಲೆವೆಲ್ ಅದು ನೋಡಿ 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 ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಸೊ ಎಲ್ಲೋ ಗೊತ್ತಿಲ್ಲದೇ ಅದು ಒಳಗೆ ಬಂದಿರೋದ್ರಿಂದ ಮುಂಚೆಯಿಂದನೂ ಇತ್ತು. ಬಟ್ ಇಂಜಿನಿಯರಿಂಗ್ ಬಿಕಾಸ್ ಆಫ್ ಮೈ ಫ್ಯಾಮಿಲಿ ಮಾಡಬೇಕಾಯಿತು. ಬಟ್ ಅದನ್ನು ಹಾನೆಸ್ಟಾಗೇ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು, ನೋಡಿ ಈಗಲೇ ಹೋಗ್ಬೇಡ, ಯಾರು ಲಿಂಕ್ ಇಲ್ಲ, ಹೋಗೊಂದು ವರ್ಷ ಎಕ್ಸ್ಪೀರಿಯನ್ಸ್ ತೊಗೊಂಬ, ಅದಾದಮೇಲೆ ಒಂದು 2-3 ವರ್ಷ ಬ್ರೇಕ್ ತೊಗೊಂಡು ಸಿನಿಮಾ ಟ್ರೈ ಮಾಡು, ವರ್ಕ್ ಆದರೆ ಹೋಗು, ಇಲ್ಲಾಂದರೆ ವಾಪಸ್ ನೀನು ಹೋಗ್ಬಿಡ್ಬೋದು ಇಂಜಿನಿಯರಿಂಗ್ಗೆ, ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂದು. ನಾನು ಮನೇಲಿ ಒಪ್ಸೋಕ್ಕಾಗಲ್ಲ ನಾನು, ಬಟ್ ಹೊರಟೆ. ಹೋದ್ಮೇಲೆ ಗೊತ್ತಾಯಿತು ಲೈಫಲ್ಲಿ ಎರಡೇ ಆಗುತ್ತೆ ಸರ್, ಒಂದು ಹಿಟ್ ಆಗುತ್ತೆ ಇಲ್ಲ ಫ್ಲಾಪ್ ಆಗ್ತೀನಿ. ಬಟ್ ಎಲ್ಲೋ ವಯಸ್ಸಾದ್ಮೇಲೆ ಕೂತ್ಕೊಂಡು ಅವತ್ತು ಆ ಡಿಸಿಷನ್ ತೊಗೋಬೇಕಿತ್ತು ಅಂತ ರಿಗ್ರೆಟ್ ಇರಬಾರ್ದು. ಒಂದೇ ಲೈಫ್, ಏನಾಗೋದು ಗೊತ್ತಿಲ್ಲ. ಬಟ್ ಅಲ್ಲಿಗೆ ಹೋದಾಗಂತೂ ಒಂದು 2 ಮಂತ್ಸಲ್ಲಿ ಹೆಂಗಾಗೋಯ್ತು ಅಂದರೆ ಒಂಥರ ಮೆಕ್ಯಾನಿಕಲ್ ಲೈಫ್. ಅಲ್ಲಿ ಫ್ರೆಂಡ್ಸ್ ಅಂದರೆ ಒಬ್ಬನೇ ಹೋಗಿದ್ದು. ಬೆಳಿಗ್ಗೆ ಹೋದರೆ ಮಧ್ಯಾಹ್ನ ಇಷ್ಟು ಗಂಟೆಗೆ ಬ್ರೇಕು, ಸಂಜೆ ಬೇಗ ಮುಗ್ದೋಗೋದು, ನೆಕ್ಸ್ಟ್ ಡೇವರೆಗೂ. ಲೈಕ್ ಅಲ್ಲಿ ಸ್ಯಾಟರ್ಡೆ ಸಂಡೇನೂ ಇಲ್ಲ, ಫ್ರೈಡೇ ಮಧ್ಯಾಹ್ನ. ಏನು ಮಾಡ್ತೀರಾ ಲೈಕ್ 3-4 ಡೇಸ್, 1 ತಿಂಗಳು ಸರಿ 2 ತಿಂಗಳು ಸರಿ. ಆಮೇಲೆ ಎಲ್ಲೋ ಒಂದು ಕಡೆ ಅನ್ಸಕ್ಕೆ ಶುರು ಆಯಿತು. ಅಲ್ಲೆಲ್ಲರೂ ನೋಡಿದಾಗ ಸ್ವಲ್ಪ ಹೊಟ್ಟೆ ದಪ್ಪ, ಹೇರ್ ಕೂದಲೆಲ್ಲ ಅಪ್ಪ ಹಿಂಗಾದ್ರೆ ನೆಕ್ಸ್ಟ್ ಹೋಗಿ ಅಲ್ಲಿ ಸ್ಟ್ರಗಲ್ ಮಾಡ್ಬೇಕಾದ್ರೆ ಯಾರು ತೊಗೊತಾರೆ. ಇರೋದು ಒಂದು ಲೈಫ್ ಟ್ರೈ ಮಾಡೋಣ ಅಂತ ಟರ್ಮಿನೇಷನ್ ಲೆಟರ್ ಟೈಪ್ ಮಾಡಿ ಬಂದ್ಮೇಲೆ ಮನೆಯಿಂದ ವಾಪಸ್ ಕಳ್ಸಿರು, ಹೋಗಿ ನೀನು ಅಂತ. ಸೊ ಅದನ್ನು ಡಿಫ್ರೆಂಟ್ ಜರ್ನಿ ಸರ್. ಎಲ್ಲರೂ ಕಷ್ಟಪಟ್ಟಿರ್ತಾರೆ, ಎಲ್ಲರ ಲೈಫಲ್ಲೂ ಆಗಿರುತ್ತೆ ಸೇಮ್. ಸೂಪರ್ ಮೇಡಮ್. ನಿಮಗೆ ಇದು ದಿನಕರ್ ಸರ್ ಹೇಳಿದರು, ನೀವು ಆ್ಯಕ್ಟಿಂಗ್ ಎಲ್ಲೂ ಕಲ್ತಿಲ್ಲ, ಪ್ರೊಫೆಷ್ನಲ್ ಆ್ಯಕ್ಟಿಂಗ್ ಎಲ್ಲೂ ಕಲ್ತಿಲ್ಲ. ಬಟ್ ಅದು ನಿಮಗೆ ಒಂಥರ ಅಡ್ವಾಂಟೇಜು ಅಂತ ಅನಿಸುತ್ತೆ. ನಿಮ್ಮ ಪ್ರತಿ ಸಿನಿಮಾ ನೋಡಿದ್ರು, ಕೆಮಿಸ್ಟ್ರಿ ಆಫ್ ಕರಿಯಪ್ಪ ನೋಡಿದ್ರು, ಸಲಗ ನೋಡಿದ್ರು, ಎಲ್ಲೂ ನಮಗೆ ಒಂದು ಕಲ್ತು ಮಾಡಿರೋ ಥರ ಅನಿಸಲ್ಲ. ಆ ಕ್ಯಾರೆಕ್ಟರ್ ಸುಮ್ಮನೆ ಬಿಹೇವ್ ಮಾಡ್ತಾ ಇದೆ ಅಂತಲೇ ಅನಿಸುತ್ತೆ. ರಿಯಲ್ ಆಗಿ ಫೀಲ್ ಮಾಡ್ತಿರಲ್ಲ. ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತೀರಾ. ಸೊ ಅದು ಪ್ಲಸ್ ಆಯ್ತಾ ನಿಮಗೆ ಅಥವಾ ಹೆಂಗೆ? ಕಲಿದೇ ಇದ್ದಿದ್ದ ಕಲಿದೇ ಇದ್ದಿದ್ದು ಅಂದರೆ ಕಲಿದೇ ಇದ್ದು ನನಗೆ ಒಂದು ಫಾರ್ಮ್ಯಾಟ್ ಥರ ಅನ್ಸಲ್ಲ ನಿಮ್ಮ ಆ್ಯಕ್ಟಿಂಗು. 24/7 ಮಾಡ್ತಿರ್ತಾರಲ್ಲ ಸರ್ ಅದನ್ನು. ಸರ್ ಅದು ಹೆಲ್ಪ್ ಆಯ್ತಾ ಇಲ್ಲ ನಂಗೆ ಗೊತ್ತಿಲ್ಲ. ಬಟ್ ಕೆಲವು ಸಲ ಅನಿಸುತ್ತೆ ಕಲ್ತಿದ್ರೆ ಮೇ ಬಿ ಇನ್ನೂ ಸಖತ್ತಾಗಿ ಮಾಡ್ಬೋದಿತ್ತೇನೋ ಅಂತ. ಬಟ್ ನೀವು ಹೇಳ್ದಂಗೆ ಅಂದರೆ ಪ್ರತಿ ಕ್ಯಾರೆಕ್ಟರ್ಗೂ ಪ್ರಿಪೇರ್ ಆಗಿ ಐ ಲಿವ್ ಇನ್ ದಟ್ ಕ್ಯಾರೆಕ್ಟರ್. ನಂಗೆ ಅದು ಏನಾದ್ರು ಎಮೋಷನ್ ಫೀಲ್ ಮಾಡ್ತಿರ್ಬೇಕು ಅಂತಂದರೆ ಅದು ನಂಗೆ ಫೀಲ್ ಆಗಬೇಕು, ಅವಾಗೇ ಮಾಡ್ತೀನಿ. ಮೆಥಡ್ ಆಕ್ಟರ್ ಸರ್. ನಂಗೆ ಅದ್ರ ನೇಮ್ಸ್ ಗೊತ್ತಿಲ್ಲ ಸರ್. ಸೊ ಈಗ ಫೀಲ್ ಆಗ್ಬೇಕಂದ್ರೆ ಐ ಫೀಲ್ ಇಟ್, ನನಗೆ ಅದು ಫೀಲ್ ಆಗ್ಬೇಕು. ನಾನು ಬೈತೀನಿ ಅಂದರೆ ರಿಯಲ್ ಆಗಿ ಅವನಿಗೆ ಬೈಬೇಕು ನನ್ನ ಹತ್ರ. ಸೊ ಆ ಥರ ಮಾಡಿ ರಿಯಲ್ ಆಗಿ ಐ ಟೇಕ್ ದಟ್ ಪರ್ಸನ್ ಆಸ್ ಹೀಸ್ ಮೈ ಪಾರ್ಟ್ನರ್ ಥರನೇ. ಹಂಗಾರೆ ಈಗ ಸಾಯಿಸೋದು ಬಂದರೆ ಅದು ರಿಯಲ್ ಆಗಿ ಸಾಯಿಸೋಕ್ಕಾಗಲ್ಲ ಗುರುಯೇ. ಚೆನ್ನಾಗಿ ಅಲ್ವಾ ಸರ್? ಈಗ ಸಾಯಿಸೋದು ಬಂದರೆ ಅಥವಾ ಯಾವುದೋ ಟೆರರಿಸ್ಟ್ ಕ್ಯಾರೆಕ್ಟರ್ ಬಂದರೆ ಸಾಯಿಸೋವರೆಗೂ ಅಷ್ಟೇ ಕೋಪನ ಫೀಲ್ ಮಾಡ್ತೀನಿ ನಾನು. ಒಟ್ನಲ್ಲಿ
ಟೆರರಿಸ್ಟ್ ಥರ ಏನೋ ಬಾಂಬ್ ಬ್ಲಾಸ್ಟ್ ಮಾಡೋ ಸೀನ್ ಬಂದರೆ ಬ್ರೋ ಎಲ್ಲದನ್ನೂ ಫೀಲ್ ಮಾಡ್ತೀನಿ ಬ್ರೋ, ಎಕ್ಸ್ಟ್ರೀಮ್ ಸ್ಟೆಪ್ಸ್ ತಗೊಳಕ್ ಹೋಗಲ್ಲ ಅಷ್ಟೇ. ಸೊ ದಟ್ ಇಸ್ ಹೌ ಐ ಪರ್ಫಾರ್ಮ್. ಸೂಪರ್ ಸರ್. ಸೊ ಇಷ್ಟೊತ್ತು ಮಾತಾಡಿದ್ರೆ ಖುಷಿ ಆಯ್ತು ನಿಮ್ಮೊಬ್ಬರ ಜೊತೆ ಮಾತಾಡಿ. ಸರ್ ನನ್ನ ಕಡೆಯಿಂದ ನಿಮ್ಮೊಂದು ಕ್ವೆಶನ್, ನಮ್ಮ ಮೂವಿ ಸಾಂಗ್ಸ್ ಟ್ರೈಲರ್ ಎಲ್ಲ ನೋಡಿದ್ರಲ್ಲ, ಇಷ್ಟ ಆಯ್ತಾ? ಇಷ್ಟ ಆಗಿದೆ ಸರ್, ಚೆನ್ನಾಗಿದೆ. ನೀವು ದಯವಿಟ್ಟು ಮಿಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸು ನಿಮ್ಮ ಟೀಮ್ನೆಲ್ಲ ಕರ್ಕೊಂಡು ಫಸ್ಟ್ ಡೇ ಬರಬೇಕು. ಓಕೆ, ಖಂಡಿತ ಸರ್. ಥ್ಯಾಂಕ್ ಯು ಸರ್. ಫಸ್ಟ್ ಡೇ ಫಸ್ಟ್ ಅಂತ ಜರ್ನಲಿಸ್ಟ್ ಅಲ್ಲದೆ ನಿಮ್ದೊಂದು ಪರ್ಸನಲ್ ಲೈಫ್ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವ್ರ ಜೊತೆನೂ ಬನ್ನಿ ಥಿಯೇಟರ್ಗೆ, ಮಿಸ್ ಮಾಡಿದ್ರೆ ನೋಡಿ ನಮ್ಮ ಸಿನಿಮಾನ. ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನೀವು ತುಂಬ ಶ್ರಮ ಪಡ್ತಾ ಇದ್ದೀರಿ ಈ ಸಿನಿಮಾಗೆ. ಸೊ ನೀವು ಗೆಲ್ಲಬೇಕಂತ ನಾವು ಆನೆಸ್ಟ್ ಆಗಿ ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಮೇಡಮ್. ನಿಮಗೂ ಕೂಡ ಒಳ್ಳೇದಾಗಲಿ. ಒಂದೊಂದೇ ಡಿಫ್ರೆಂಟ್ ಸಿನಿಮಾ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆ್ಯಂಡ್ ನಮಗೂ ಅಷ್ಟೇ ತುಂಬ ಹಾನೆಸ್ಟಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಡೇ ಒನ್ನಿಂದ. ಅದಕ್ಕೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನೀವು ಹೇಳಿ ಥ್ಯಾಂಕ್ಸ್ ಅಂತ. ಥ್ಯಾಂಕ್ ಯು. ಅವ್ರು ಹೇಳ್ತಾರೆ ಬಿಡಿ ಸರ್. ನೋಡಿ ನಾನು ಅವ್ರ ವರ್ಕ್ ಬಗ್ಗೆ ಫಸ್ಟೇ ಕಾಂಪ್ಲಿಮೆಂಟ್ ಕೊಟ್ಬಿಟ್ಟೆ ಬರೋಕ್ಕಿಂತ ಮುಂಚೆ. ಓ ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಚೆನ್ನಾಗಾಯ್ತು.